ದೇವರೇ, ನಿನಗೆ ಎಲ್ಲ ಹೃದಯಗಳು ಪಟ್ಟ ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ. ನಿನಗೆ ತಿಳಿಯದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಕರ್ತನೇ, ಪರಲೋಕದ ಅರಸನೇ, ಸರ್ವಶಕ್ತನಾದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರು ನೇಮಿಸಿದ ಯಜ್ಞ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವಕುಮಾರನೇ, ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನೇ, ನಮ್ಮ ವಿಜ್ಞಾಪನೆಯನ್ನು ಲಾಲಿಸು. ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕೂತಿರುವಾತನೇ, ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು. ಕ್ರಿಸ್ತ, ನೀನೊಬ್ಬನೇ ಪವಿತ್ರಾತ್ಮನೊಂದಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದಲ್ಲಿ ಮಹೋನ್ನತನಾಗಿದ್ದೆ. ಆಮೆನ್. ಪ್ರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ ಕರ್ತನ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕೂ ನಾವು ಕೂಡಿ ಬಂದಿದ್ದೇವೆ. ಆದದರಿಂದ ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುವವರಾಗಿ ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವವರಾಗಿದ್ದೀರೋ, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವವರಾಗಿದ್ದೀರೋ, ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಅದನ್ನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಇಂದಿನಿಂದ ಅದರಲ್ಲೇ ನಡೆದುಕೊಳ್ಳುವುದಾಗಿ ನಿಶ್ಚಯಿಸಿಕೊಂಡಿದ್ದೀರೋ, ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡಿರಿ. ನನ್ನನ್ನು ಅನುಸರಿಸಿ ಈ ಒಂದು ಪ್ರಾರ್ಥನೆಯನ್ನು ಹೇಳಬೇಕಾಗಿ ವಿನಂತಿ. ಪರಮ ತಂದೆಯೇ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೇ ಕತ್ತಲೆಯಲ್ಲೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗಿಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೇಲೆ ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳುವವರೆಲ್ಲರಿಗೂ ದೇವರು ದಯಪಾಲಿಸಿರುವ ಶುಭವಾಕ್ಯವನ್ನು ಕೇಳಿರಿ. ಎಲ್ಲ ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪರಮ ತಂದೆಯು ಸರ್ವಶಕ್ತನೂ ಆಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದಲೂ ಯಥಾರ್ಥವಾದ ನಂಬಿಕೆಯಿಂದಲೂ ತಿರುಗಿಕೊಂಡು ತಮ್ಮ ಸಹೋದರರು ತಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸಲಿ. ಆಮೇಲೆ ಕರ್ತನು ನಿಮ್ಮೊಂದಿಗಿರಲಿ. ಪ್ರಾರ್ಥನೆ ಮಾಡೋಣ. ದಯಾಳು ದೇವರೇ, ನಿನ್ನ ಸೇವೆಯಲ್ಲಿ ನಮ್ಮೆಲ್ಲರಿಗೂ ಒಂದಿಲ್ಲ ಒಂದು ಪಾತ್ರವನ್ನು ಕೊಟ್ಟಿರುವಾತನೇ, ನೀನು ಸಹ ತಂದೆಯಾಗಿಯೂ ಪವಿತ್ರಾತ್ಮನಾಗಿಯೂ ನೀನು ಯೇಸು ಕ್ರಿಸ್ತನಾಗಿಯೂ ನಿನ್ನನ್ನೇ ಪ್ರಕಟಿಸಿಕೊಂಡು ನಮ್ಮೆಲ್ಲರ ಉದ್ಧಾರಕ್ಕಾಗಿ
ದೇವರೇ, ಈ ಲೋಕದಲ್ಲಿ ನೀನು ಅನೇಕ ರೀತಿಯ ಸೇವೆಗಳನ್ನು ನಮಗೆ ಕೊಟ್ಟಿರುತ್ತೀವಿ. ಇವುಗಳನ್ನು ನಾವು ನೆನೆಸಿಕೊಂಡು ನಮ್ಮ ಜೀವನದಲ್ಲಿ ನಿನ್ನ ಸೇವೆಗೆ ನಿನಗೆ ಆದ್ಯತೆಯನ್ನು ಕೊಟ್ಟವರಾಗಿ ಬದುಕಿ ಬಾಳುವಂತೆ ನಿನ್ನ ಕೃಪೆ ಅನುಗ್ರಹಿಸಲು ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ನಮ್ಮ ತಂದೆ, ಆಮೇಲೆ ದಯವಿಟ್ಟು ಕೊಡ್ರಿ. ಈಗ ಹಳೆ ಒಡಂಬಡಿಕೆಯಿಂದ ವೇದ ಪಾರಾಯಣ ಆಲಿಸಿ. ಪವಿತ್ರ ದಿನದ ಮೊದಲನೇ ಇವತ್ತಿನ ದೇವರ ಆರಾಧನೆಗಾಗಿ ಆರಿಸಿಕೊಂಡಿರುವಂತಹ ದಿನಗಳು. ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ 27ನೇ ಅಧ್ಯಾಯ 1ರಿಂದ 11 ವಚನಗಳು. ಅರಣ್ಯಕಾಂಡ 27ನೇ ಅಧ್ಯಾಯ 1ರಿಂದ 11 ವಚನಗಳು. ಗಂಡು ಮಕ್ಕಳಿಲ್ಲದವರ ಸ್ವಾಸ್ಥ್ಯದ ವಿಷಯದಲ್ಲಿ ನಡೆಯತಕ್ಕ ಯೋಸೇಫನ ಕುಮಾರ ಮನಸ್ಯ ವಂಶದವರೊಳಗೆ ಮನಸ್ಸಿಗೆ ಹುಟ್ಟಿದ ಮಾಕೀರನ ಮರಿಮಗನು ಗಿಲ್ಯಾದನ ಮೊಮ್ಮಗನು ಎಫೇರನ ಮಗನು ಆದ ಚಲ್ಪಹಾದನ ಹೆಣ್ಣು ಮಕ್ಕಳಾದ ಮಾಲ, ನೋಹ, ಹೋಗ್ಲಾ, ಮೀಕ್ಲಾ, ತಿರ್ಜಾ ಎಂಬವರು ಒಂದು ವಿಜ್ಞಾಪನವನ್ನು ಮಾಡಿಕೊಳ್ಳುವುದಕ್ಕೆ ಬಂದರು. ಅವರು ದೇವದರ್ಶನದ ಗುಡಾರದ ಬಾಗಿಲಿನ ಬಳಿಯಲ್ಲಿ ಮೋಶೆ, ಮಹಾಯಾಜಕನಾದ ಎಲಾಜಾರ್, ಕುಲಾಧಿಪತಿಗಳು, ಸರ್ವ ಸಮೂಹದವರು ಇವರೆಲ್ಲರ ಮುಂದೆ ನಿಂತು ಅವರಿಗೆ, ನಮ್ಮ ತಂದೆ ಅರಣ್ಯದಲ್ಲಿ ಸತ್ತು ಹೋದನು. ಅವನು ಪುರಾಹನ ಜೊತೆಯಲ್ಲಿ ಯೆಹೋವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರೊಳಗೆ ಸೇರಿದವನಲ್ಲ. ಅವನು ಸತ್ತದ್ದು ಸ್ವಂತ ಕರ್ಮಫಲವೇ. ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ನಮ್ಮ ತಂದೆಗೆ ಗಂಡು ಮಕ್ಕಳಿಲ್ಲದ ಮಾತ್ರದಿಂದ ಅವನ ಹೆಸರು ಕುಲದಿಂದ ತೆಗೆಯಲ್ಪಡುವುದು ನ್ಯಾಯವೋ? ತಂದೆಯ ಕುಲದವರೊಂದಿಗೆ ನಮಗೆ ಸ್ವಾಸ್ಥ್ಯವನ್ನು ಕೊಡಬೇಕೆಂದು ಕೇಳಿಕೊಂಡನು. ಮೋಶೆಯವರ ಪ್ರಾರ್ಥನೆಯನ್ನು ಯೆಹೋವನ ಬಳಿಯಲ್ಲಿ ವಿಚಾರಿಸಲಾಗಿ ಆತನು ಅವನಿಗೆ ವಿಜ್ಞಾಪಿಸಿದ್ದೇನೆಂದರೆ, ಚಲ್ಪಹಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯ. ಅವರ ತಂದೆಯ ಕುಲದವರೊಂದಿಗೆ ಅವರಿಗೂ ಇನ್ನು ಸ್ವಾಸ್ಥ್ಯವನ್ನು ಕೊಡಬೇಕು. ತಂದೆಯ ಸ್ವಾಸ್ಥ್ಯವು ಅವರಿಗೆ ಬರಲಿ. ಮತ್ತು ನೀನು ಇಸ್ರಾಯೇಲಿಗೆ ಹೀಗೆ ಆಜ್ಞಾಪಿಸು, ಯಾವನಾದರೂ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವು ಅವನ ಮಗಳಿಗೆ ಆಗಬೇಕು. ಮಗಳು ಇಲ್ಲದ ಪಕ್ಷಕ್ಕೆ ಅವನ ಸ್ವಾಸ್ಥ್ಯವನ್ನು ಅವನ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಅಣ್ಣ ತಮ್ಮಂದಿರಿಲ್ಲದ ಪಕ್ಷಕ್ಕೆ ತಂದೆಯ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಇವರೂ ಇಲ್ಲದಿದ್ದರೆ ಕುಲದವರಲ್ಲಿ ಸಮೀಪ ಬಂಧುವಿಗೆ ಕೊಡಬೇಕು. ಇವನೇ ಅದನ್ನು ಅನುಭವಿಸಲಿ. ಯೆಹೋವನು ಮೋಶೆಗೆ ಅಪ್ಪಣೆ ಮಾಡಿದ ಈ ತೀರ್ಮಾನವು ಇಸ್ರಾಯೇಲಿಗೆ ನ್ಯಾಯವಿಧಿಯಾಗಿರಲಿ. ಹಾಡುವ ಸಂಕೀರ್ತನೆಯಲ್ಲಿ 135ನೆಯ ಸಂಕೀರ್ತನೆಯ ಮೊದಲಿನ 3 ಶ್ಲೋಕಗಳನ್ನು ಹಾಡಿಕೊಳ್ಳೋಣ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ ಮೊದಲಿನ 3 ಚರಣಗಳನ್ನು ಹಾಡಿ ಆದ ಮೇಲೆ ಪತ್ರಿಕಾ ಭಾಗದಿಂದ ವೇದಪಾರಾಯಣ ನಡೆಸಲಾಗಿದೆ. Krishna
ವೇದ ಪಾರಣೆಗಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ರಿಂದ 15 ವಚನಗಳು. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ರಿಂದ 15 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ನಾವು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಾಮೋತ್ರಕ್ಕೆ ಬಂದು ಮರುದಿನ ನೆಯಫೋಲಿಗೆ ಸೇರಿ ಅಲ್ಲಿಂದ ಫಿಲಿಪ್ಪಿಗೆ ಮುಟ್ಟಿದೆವು. ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆಯನ್ನು ಸ್ಥಾಪಿಸಿದ್ದು, ಪೌಲ ಸೀಲರು ಸೆರೆಯಲ್ಲಿ ಬಿದ್ದದ್ದು, ಭೂಕಂಪ ಉಂಟಾಗಿ ಅವರು ಬಿಡಿಸಲ್ಪಟ್ಟದ್ದು. ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವೂ ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ತಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯೂ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ದುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದರು. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎಂಬುದು. ಇದೇ ಸಂಕೀರ್ತನೆಯ ಉಳಿದ ಶ್ಲೋಕಗಳನ್ನು ಹಾಡಿಕೊಳ್ಳೋಣ. 4ನೇ ಶ್ಲೋಕದಿಂದ 135ನೆಯ ಸಂಕೀರ್ತನೆ. Yes.
ಸ್ಥಳವನ್ನು ಅವರಿಗೆ ಅವಕಾಶ ಮಾಡಿಕೊಡಬೇಕಾಗಿ ಕೇಳಿಕೊಳ್ತೀನಿ. ಈಗ ಸುವಾರ್ಥ ಭಾಗದಿಂದ ವೇದ ಪಾರಾಯಣವನ್ನು ಆಲಿಸೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕರ್ತನ ಭೋಜನ ಸಂಸ್ಕಾರದ ಪವಿತ್ರ ಆರಾಧನೆಯ 3ನೆಯ ಪಾರಾಯಣಕ್ಕಾಗಿ ಆಯ್ಕೆಯಾದ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಚನದಿಂದ 42ನೇ ವಚನದವರೆಗೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಚನದಿಂದ 42ನೇ ವಚನದವರೆಗೆ ದೇವರ ವಾಕ್ಯವನ್ನು ಕೇಳೋಣ. ಯೇಸು ಸಮಾರ್ಯದ ಹೆಂಗಸಿನ ಸಂಗಡ ಸಂಭಾಷಣೆ ಮಾಡಿದ್ದು. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತೀ ಎಂದು ಒಬ್ಬರು ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನು ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಆತನವರಿಗೆ, ನಿಮಗೆ ತಿಳಿಯದಂಥ ಆಹಾರವು ನನಗುಂಟು ಎಂದು ಹೇಳಲು ಶಿಷ್ಯರು ಆತನಿಗೆ, ಯಾರಾದರೂ ಊಟಕ್ಕೆ ತಂದುಕೊಟ್ಟರೋ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಬಿತ್ತುವವನೊಬ್ಬ ಕೊಯ್ಯುವವನೊಬ್ಬ ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನೂ ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರ ಕೇಳಿ ಈತನ ಲೋಕರಕ್ಷಕನೇ ಹೋದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು ಎಂಬುದೇ.
ಕೃಪೆಗಾಗಿ ನಾವು ನಿನ್ನ ಪವಿತ್ರ ವಾಕ್ಯ ಧ್ಯಾನದಲ್ಲಿ ಸ್ವಲ್ಪ ಸಮಯ ನಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದೇವೆ. ನಮ್ಮೊಂದಿಗೆ ನೀನಿದ್ದುಕೊಂಡು ಏನೆಲ್ಲ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂಬುದಾಗಿ ಚಿತ್ತೈಸಿದ್ದೀಯೋ ಕರ್ತ, ನಾವು ಸಿದ್ಧವಾಗಿದ್ದೇವೆ. ನಮ್ಮ ಕಿವಿಗಳನ್ನು ತೆರೆದಿದ್ದೇವೆ, ನಮ್ಮ ಮನಸ್ಸುಗಳನ್ನು ತೆರೆದಿದ್ದೇವೆ, ನಮ್ಮ ಹೃದಯ ನಿನ್ನ ಮುಂದೆ ನಾವು ತೆರೆದಿದ್ದೇವೆ. ಯೇಸುವೆ, ಪವಿತ್ರಾತ್ಮನ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿ ನನ್ನನ್ನು ನಮ್ಮೆಲ್ಲರನ್ನು ನಿನ್ನ ವಿಶ್ವಾಸದಲ್ಲಿ ಮುನ್ನಡೆಸಲು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರೀತಿಯುಳ್ಳ ದೇವಜನರೇ, ಕರ್ತನ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿವಸ ಸಂಕ್ಷಿಪ್ತವಾಗಿ ದೇವರ ವಾಕ್ಯದ ಒಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಉದ್ದೇಶಿಸಿದ್ದೇನೆ. ಅದರ ತಲೆಬರಹ ಹೀಗಿದೆ: ಸಮಥಿಂಗ್ ಗಾಡ್ ಪುಟ್ಸ್ ಫಸ್ಟ್ ಎಂಬುದಾಗಿ. ದೇವರು ಕ್ರೈಸ್ತರಾದ ನಮಗೆ ಕೊಟ್ಟಿರುವ ಆದ್ಯತೆಗಳು, ಮೊದಲು ಮಾಡಬೇಕಾಗಿರುವಂಥ ಕೆಲವು ಸಂಗತಿಗಳು. ಈ ಮೂರು ವೇದ ಪಾರಾಯಣದಲ್ಲಿಯೂ ಕೂಡ ನಾವು ಸ್ತ್ರೀಯರು ಯಾವ್ಯಾವ ರೀತಿಯಿಂದ ದೇವರಿಗೆ ಆದ್ಯತೆ ಕೊಟ್ಟು ಸೇವೆಯನ್ನು ಗೈದರು, ತಮ್ಮ ಹೃದಯಗಳಲ್ಲಿ ದೇವರಿಗೆ ಯಾವ ರೀತಿ ಸ್ಥಾನ ಕೊಟ್ಟರು, ತಮ್ಮ ಹಕ್ಕುಗಳಿಗಾಗಿ ಹೇಗೆ ಪ್ರತಿಪಾದಿಸಿದರು ಎಂಬ ಸಂಗತಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಸಂದೇಶ ಆ ವಾಕ್ಯಗಳ ಮೇಲೆ ಹೆಚ್ಚಾಗಿ ಕೇಂದ್ರೀಕೃತವಾಗಿರದೆ ಒಂದು 7 ವಿಚಾರಗಳು ನನ್ನಲ್ಲಿ ಇವೆ. ಅವುಗಳನ್ನು ಈ ದಿವಸ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮಧ್ಯದಲ್ಲಿ ಕೇಳಬಹುದು, ಮೊದಲನೇದೇನು ಹೇಳಿದೆ, ಎರಡನೇದೇನು ಹೇಳಿದೆ, ಮೂರನೇದೇನು ಹೇಳಿದೆ ಎಂಬುದಾಗಿ. ಆದ್ದರಿಂದ ದಯವಿಟ್ಟು ಲಕ್ಷ್ಯವಿಟ್ಟು ಕೇಳಬೇಕು. ಮತ್ತು ಯಾರಾದರೂ ಮೊಬೈಲ್ನಲ್ಲಿ ಏನಾದರೂ ಮಾಡ್ತಿದ್ರೆ ದಯವಿಟ್ಟು ಅದನ್ನು ದೇವಾಲಯದಲ್ಲಿ ಮಾಡಬಾರ್ದಾಗಿ ನಿಮ್ಮನ್ನು ವಿನಂತಿಸಿಕೊಳ್ತೇನೆ. ದೇವರು ಕೆಲವು ವಿಷಯಗಳನ್ನು ನಮಗೆ ಆದ್ಯತೆಯಾಗಿ ಕೊಟ್ಟಿದ್ದಾನೆ. ಮೊದಲು ಅವುಗಳನ್ನು ಮಾಡಿರಿ ಎಂಬುದಾಗಿ. ಅದರಲ್ಲಿ ಮೊದಲನೇದು ಮತ್ತಾಯನ ಸುವಾರ್ತೆಯ 23ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 23:26. ಕುರುಡನಾದ ಫರಿಸಾಯನೇ ಮೊದಲು. ಆ ಮೊದಲು ಶಬ್ದವನ್ನು ಗಮನಿಸಬೇಕಷ್ಟೇ. ಕುರುಡನಾದ ಫರಿಸಾಯನೇ ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು. ಮೊದಲು ಏನು ಮಾಡಬೇಕಂದ್ರೆ ಒಳಭಾಗವನ್ನು ಶುಚಿ ಮಾಡು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಶಾಸ್ತ್ರಿ ಫರಿಸಾಯರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. 23ನೇ ಅಧ್ಯಾಯ ಪೂರ್ತಿ ನೀವು ಓದುವುದಾದರೆ, ವಿಶೇಷವಾಗಿ 29ನೇ ವಚನದವರೆಗೆ ನೀವು ಓದಿದರೆ, ಅಲ್ಲಿ ಫರಿಸಾಯರು ಹೊರಗಿನ ತೋರಿಕೆಯ ಜೀವನಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದರು. ಧರ್ಮ ಕಾರ್ಯಗಳನ್ನು ಆಚರಿಸುವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದರು. ಧರ್ಮಶಾಸ್ತ್ರದ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುವುದಕ್ಕೆ ಆದ್ಯತೆ ಕೊಟ್ಟಿದ್ದರು. ಅದು ಅವರಿಗೆ ಪ್ರಾಮುಖ್ಯವಾದ. ಹಾಗಾಗಿ ಫರಿಸಾಯರು ಅಂತ ಹೇಳಿದರೆ ಈ ಯಹೂದ್ಯರಲ್ಲಿಯೇ ಒಂದು ಗುಂಪಿನ ಜನ, ಇವರು ಓಪನ್ ಆಗಿ ಅಂದರೆ ಬಹಿರಂಗವಾಗಿ ನಾನು ಧರ್ಮಶಾಸ್ತ್ರವನ್ನು ಚಾಚೂ ತಪ್ಪದೆ ಪಾಲಿಸ್ತೇನೆ ಎಂಬುದಾಗಿ ಹೇಳಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಒಂದು ಗುಂಪು. ಅವರು ಹೇಳ್ತಾರೆ, ನಿತ್ಯ ಜೀವ ಪಡೆಯುವುದಕ್ಕೆ ನಾನೇನು ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಯ ಬಳಿಗೆ ಬಂದಾಗ, ಯೇಸು ಸ್ವಾಮಿ ನಿನ್ನ ದೇವರನ್ನು ಪ್ರೀತಿಸು, ನಿನ್ನ ನೆರೆಯವರನ್ನು ಪ್ರೀತಿಸು, ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಕೊಂಡು ನಡೆ ಎಂಬುದಾಗಿ ಹೇಳುವಾಗ, ಚಿಕ್ಕಂದಿನಿಂದಲೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವುದರ ಮೂಲಕ ಅವರು ಬಾಹ್ಯ ರೀತಿಯ ಭಕ್ತಿ ಕಾರ್ಯಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರು ಅಪೇಕ್ಷಿಸುವ ಆಂತರಿಕ ಶುಚಿತ್ವಕ್ಕೆ ಅವರು ಸ್ಪಂದಿಸುವುದು ಕಡಿಮೆಯಾಗಿದೆ. ಬಾಹ್ಯ ರೀತಿಯ ಭಕ್ತಿಯು ಅಂತರಂಗದಲ್ಲಿರುವಂಥ ಪವಿತ್ರತೆಯ ಸಂಕೇತಗಳು. ಅಲ್ಲಿ ಪವಿತ್ರತೆ ಇಲ್ಲದೆ ಬಹಿರಂಗವಾಗಿ ಬಾಹ್ಯವಾಗಿ ಹೊರಗಡಿನ ತೋರಿಕೆಯಲ್ಲಿ ನಾವು ಏನೇ ಮಾಡಿದರೂ ಅದು ಒಳಗಿನ ಅಂತರಂಗವನ್ನು ನೋಡುವ ದೇವರಿಗೆ ಅಪಹಾಸ್ಯವಾಗಿ ಕಾಣ್ತದೆ. ನಮಗೆಲ್ಲ ಸಂತೋಷ ಆಗ್ಬೋದು, ಅವರೆಷ್ಟು ಒಳ್ಳೆಯವರು ಎಂಬುದಾಗಿ ನಮ್ಮ ಮನಸ್ಸು ಹೇಳ್ಬೋದು, ಅವರ ಭಕ್ತಿ ಕಾರ್ಯಗಳನ್ನು ನೋಡಿ ನಾವು ಮೆಚ್ಚಿಕೊಳ್ಳಬಹುದು. ಆದರೆ ದೇವರು ನೋಡುವಂಥ ನೋಟದಲ್ಲಿ
ಆ ಭಕ್ತಿ ಕಾರ್ಯಗಳಿಗಿಂತ ಭಕ್ತಿ ಕಾರ್ಯದ ಹಿನ್ನೆಲೆಯಲ್ಲಿ ಹೃದಯದ ಶುಭ್ರತೆ ಎಷ್ಟಿದೆ ಅದನ್ನ ಬಯಸ್ತಾರೆ. ಅದನ್ನೇ ಇಲ್ಲಿ ಶಾಸ್ತ್ರಿ ಪರಿಸರಿಗೆ ಪಾತ್ರೆಗಳಿಗೆ ಹೋಲಿಸಿ, ಅಂದ್ರೆ ದೇವ ಆರಾಧನೆಯಲ್ಲಿ ಉಪಯೋಗ ಮಾಡುವ ಪಾತ್ರೆಗಳ ಶುಚಿತ್ವಕ್ಕಾಗಿ ಅವರು ಆರಾಧನೆಗೆ ಹೊರಗಡೆ ಮಾತ್ರ ಕ್ಲೀನ್ ಮಾಡಿ ಹಾಗೆ ಇಟ್ಬಿಡ್ತಾ ಇದ್ದಾರೆ, ನೋಡ್ಲಿಕ್ಕೆ ಸ್ವಲ್ಪ ಅವು ಹೊಳಪಾಗಿ ಕಂಡ್ರೆ ಸಾಕು ಅಂತ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ಮೊದಲು ಒಳಭಾಗವನ್ನ ಶುಚಿ ಮಾಡು. ಇದನ್ನ ನಾವು ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಬೇಕು. ನಮ್ಮ ಹೃದಯ ಶುಭ್ರವಾಗಿದ್ದರೆ, ನಮ್ಮ ಹೃದಯದಲ್ಲಿ ಪಾಪರಹಿತವಾದಂತಹ ಸ್ಥಿತಿ ಇದ್ದರೆ, ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಾನವಿದ್ದರೆ, ಆಗ ನಮ್ಮ ಭಕ್ತಿ ಕಾರ್ಯಗಳು, ಹೊರಗಡೆಯಿಂದ ನಾವು ಮಾಡುವ ಸಂಗತಿಗಳು ದೇವರಿಗೆ ಮಹಿಮೆಯನ್ನ ತರುವಂಥವುಗಳಾಗಿ. ಅದನ್ನ ನಾವು ಇನ್ನೊಂದು ರೀತಿಯಿಂದ ಹೇಳ್ಬೋದು, ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ನಾಟ್ ದ ರಿಫಾರ್ಮೇಷನ್ ಬಟ್ ರೀಜನರೇಷನ್ ಎಂಬುದಾಗಿ. ನಾವು ಹೆಚ್ಚಾಗಿ ರೆಫಾರ್ಮೇಷನ್ಗೆ ಒತ್ತು ಕೊಡ್ತೇವೆ, ರಿಫಾರ್ಮೇಷನ್ ಇನ್ನೂ ಅಭಿವೃದ್ಧಿಯಾಗಲಿ, ಇನ್ನೂ ಆಗಲಿ ಎಂಬುದಾಗಿ. ಈಗ ಇಲ್ಲಿಯೇ ದೇವಾಲಯ, ಒಂದು ಹಳೆಯ ದೇವಾಲಯ ಇತ್ತು ಅಲ್ವಾ, ಆ ದೇವಾಲಯವನ್ನ ಜನರಿಗೆ ಕೂತ್ಕೊಳ್ಳುವುದಕ್ಕೆ ಸಾಕಾಗುವುದಿಲ್ಲ ಎಂಬ ಉದ್ದೇಶದಿಂದ ಸಭೆಯಾಗಿ ನೀವೆಲ್ಲರೂ ಸೇರಿ ಇದನ್ನ ದೊಡ್ಡ ಆಲಯವನ್ನಾಗಿ ಕಟ್ಟಿರಿ. ಒಂದು ವೇಳೆ ಸುಧಾರಣೆ ಅಂತ ಹೇಳಿದರೆ ಅದೇ ಆಲಯವನ್ನ ಹಾಗೆ ಇಟ್ಟುಕೊಂಡು ಒಂದು ಗೋಡೆಯನ್ನ ಇನ್ನೊಂದು ಗೋಡೆಯನ್ನ ಆ ಕಡೆ ಈ ಕಡೆ ಸ್ವಲ್ಪ ರಿಪೇರಿ ಮಾಡಿಸೋದನ್ನ ಮಾಡಿದರೆ ಅದನ್ನ ಸುಧಾರಣೆ ಅಂತ ಹೇಳ್ತಾರೆ. ನೀವೇನ್ ಮಾಡಿದಿರಿ ಅಂದ್ರೆ ಬದಲಾವಣೆಯನ್ನ ಮಾಡಿದ್ದೀರಿ. ಪೂರ್ತಿ ಆಲಯದ ಮೊದಲಿದ್ದಂಥ ಆಲಯ ನಿಮ್ಗೆ ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಿಗುವುದಿಲ್ಲ. ಇದರ ವಿನ್ಯಾಸ ಎಲ್ಲವೂ ಕೂಡ ಈಗ ಹೊಸದಾಗಿದೆ, ಬದಲಾಗಿದೆ. ದೇವರು ಅಪೇಕ್ಷಿಸುವುದು ನಮ್ಮಿಂದ ಅದೇ, ನಮ್ಮಲ್ಲಿ ಬದಲಾವಣೆಯನ್ನು ಅಪೇಕ್ಷಿಸುತ್ತಾನೆ ವಿನಃ ಸುಧಾರಣೆಯನ್ನಲ್ಲ. ಸುಧಾರಣೆ ಬದಲಾವಣೆ ಬಹಳ ವ್ಯತ್ಯಾಸವುಳ್ಳಂತ ಶಬ್ದಗಳು. ನಾವು ಸುಧಾರಣೆಗೆ ಮಹತ್ವ ಕೊಡ್ತೇವೆ, ಇನ್ನೂ ಸುಧಾರಣೆ ಎಂಬುದು. ದೇವರು ಅಪೇಕ್ಷಿಸುವುದು ಬದಲಾವಣೆ, ಚೇಂಜ್, ಟ್ರಾನ್ಸ್ಫರ್ಮೇಷನ್ ಎಂಬುದಾಗಿ ಹೇಳ್ತಾರೆ. ಅದು ನಮ್ಮಲ್ಲಿ ದೇವರು ಅಪೇಕ್ಷಿಸ್ತಾರೆ. ಇನ್ನು ಎರಡನೇದಾಗಿ ಮತ್ತಾಯನ ಸುವಾರ್ತೆಯ 7ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತನ್ನ ನಾವು ನೋಡಬಹುದು. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನ. ಅಲ್ಲಿ ಹೀಗೆ ಬರ್ತದೆ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕು, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸು. ಮೊದಲು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನ ತೆಗೆದುಹಾಕು, ಆಮೇಲೆ ಇನ್ನೊಬ್ಬರ ಕಣ್ಣಿನಲ್ಲಿರುವ ರವೆ. ನೋಡ್ರಿ, ರವೆಗೆ ತೊಲೆಗೆ ಎಷ್ಟು ವ್ಯತ್ಯಾಸ ಇದೆ. ಒಂದು ತೊಲೆ ಅಂದ್ರೆ ಒಂದು ಬೀಮ್ ಅಂತ ಹೇಳ್ತೇವೆ ನಾವು, ಅಷ್ಟು ದೊಡ್ಡದು ನಿನ್ನ ಕಣ್ಣಿನಲ್ಲೇ ಇದೆ. ಅದನ್ನಿಟ್ಕೊಂಡು ಇನ್ನೊಬ್ಬರ ಕಣ್ಣಿನಲ್ಲಿರುವ ರವೆ, ಚಿಕ್ಕ ಸಂಗತಿಯನ್ನ ನೀನು ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಅದು ತಪ್ಪು ಎಂಬುದಾಗಿ ತೀರ್ಪು ಮಾಡು. ಈ ಅಧ್ಯಾಯದ ಮೊದಲನೇ ವಚನ ಹೇಳ್ತದೆ, ತೀರ್ಪು ಮಾಡಬೇಡ್ರಿ, ಯಾರ ಬಗ್ಗೆಯೂ ಯಾರು ತೀರ್ಪು ಮಾಡಬೇಡ್ರಿ. ಡು ನಾಟ್ ಜಡ್ಜ್ ಅದರ್ಸ್. ಯಾಕಂದ್ರೆ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವವರು ಆಗಿರಬೇಕೆಂಬುದಾಗಿ ದೇವರು ಅಪೇಕ್ಷಿಸ್ತಾರೆ. ಫಸ್ಟ್ ನಮ್ಮಲ್ಲಿರುವಂಥ, ನಮ್ಮ ಕಣ್ಣಿನಲ್ಲಿರುವಂಥ ಹೊಲಸನ್ನ ತೆಗೆಯಬೇಕು. ಅದರ ಅರ್ಥ ಏನಂದ್ರೆ, ನಾನು ಇನ್ನೊಬ್ಬರಿಗೆ ಬೆರಳು ಮಾಡಿ ಟೀಕಿಸುವ ಮೂಲಕ ಅಥವಾ ಟೀಕಿಸುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ನಾನು ಟೀಕಿಸಿಕೊಳ್ಳಬೇಕು. ನಾವು ಹಾಸ್ಟೆಲ್ನಲ್ಲಿ ಬೆಳೆದಿದ್ದೇವೆ. ಅಲ್ಲಿ ನಮಗೆ ವಾರ್ಡನ್ ಅವರು ನೀತಿ ಪಾಠಗಳನ್ನು ಹೇಳ್ತಾರೆ. ಒಂದು ದಿವಸ ಅವರು ಒಂದು ನೀತಿ ಪಾಠ ಹೇಳುವಾಗ ನನಗೆ ಈ ಬೆರಳುಗಳನ್ನು ತೋರಿಸಿ ಹೇಳಿದರು, ನೀವು ಯಾರಿಗೆ ಒಂದು ಬೆರಳನ್ನು ತೋರಿಸ್ತೀರೋ ಅದು ಒಂದೇ ಬೆರಳು ಇನ್ನೊಬ್ಬರಿಗೆ ತೋರಿಸ್ತದೆ, ಆದರೆ ಕೆಳಗಡೆ ಈ 3 ಬೆರಳು ನಿಮಗೆ ತೋರಿಸ್ತದೆ ಎಂಬುದಾಗಿ. ಅದು ನನಗೆ ಆವಾಗಲೇ ಚಿಕ್ಕ ವಯಸ್ಸಲ್ಲಿ ಅದು ಮನಸ್ಸಲ್ಲಿ ಹಾಗೆ ಕೂತ್ಬಿಡ್ತು ಮನಸ್ಸಲ್ಲಿ. ಹೌದಲ್ಲ, ಈ 3 ಬೆರಳು ನನಗೆ ತೋರಿಸ್ತದೆ. ನಾನು ಯಾರಿಗೂ ಒಂದು ಬೆರಳು ತೋರಿಸಿದ್ರೆ ನನಗೆ 3 ಬೆರಳು ನನಗೆ ತೋರಿಸ್ತದೆ, ನೀನು ಹೇಗಿದ್ದೀಯಾ ನೋಡು ಎಂಬುದಾಗಿ. ಪ್ರಿಯ ದೇವಜನರು, ಇದ್ರ ಬಗ್ಗೆ ಹೆಚ್ಚು ನಿಮಗೆ ವಿವರಣೆಗಳು ಅವಶ್ಯವಿಲ್ಲ. ಇದು ಆ ಸೆಂಟೆನ್ಸ್ ಹೇಳಿದ್ರೇ ಅರ್ಥ ಆಗುತ್ತೆ. ಆದ್ದರಿಂದ ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕು, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿರುವ ರವೆಯನ್ನ ತೆಗೆಯುವುದಕ್ಕೆ ಸಾಧ್ಯವಾಗ್ತದೆ. 5ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 23ನೇ ವಚನದಲ್ಲಿ ಬರೆದಿದೆ. 5ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 3ನೇ ವಚನ.
ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು, ನೋಡ್ರಿ ಆ ಶಬ್ದ, ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗ, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಸಮರ್ಪಿಸು. ರೆಕನ್ಸಿಲಿಯೇಷನ್. ಮೊದಲು ಒಂದಾಗ, ಮೊದಲು ಶತ್ರುತ್ವವನ್ನು ಬಿಟ್ಟುಬಿಡು, ಮೊದಲು ಗುಂಪುಗಾರಿಕೆಯನ್ನು ಬಿಟ್ಟುಬಿಡು. ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದು ಕುಟುಂಬದ ಸದಸ್ಯರು ಅನ್ನುವ ಮನೋಭಾವನೆಗೆ, ನಂಬಿಕೆಗೆ ನಾವು ಬರಬೇಕು. ಅದನ್ನೇ ಇಲ್ಲಿ ಹೇಳ್ತೇನೆ. ನಿನ್ನ ಸಹೋದರನ ವಿರೋಧವಾಗಿ ನಿನ್ನ ಮನಸ್ಸಿನಲ್ಲಿ ಏನಾದರೂ ಇದ್ರೆ ನೀನು ಕಾಣಿಕೆ ಕೊಡುವುದೂ ಸಹ ಬೇಡ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನಿನ್ನ ಕಾಣಿಕೆಯೂ ಸಹ ಅವಶ್ಯಕತೆ. ಯಾಕಂದ್ರೆ ನಿನಗೆ ನಿನ್ನ ಜೊತೆ ಇರುವ, ನಿನ್ನ ಪಕ್ಕದಲ್ಲಿರುವ, ನಿನ್ನ ಹಿಂದೆ ಕೂತಿರುವ, ಮುಂದಿರುವ, ನಿನ್ನ ಅಕ್ಕಪಕ್ಕದ ಮನೆಯಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಒಂದು ಕಾಲದಲ್ಲಿ ಒಳ್ಳೆಯ ಸ್ನೇಹಿತರಾಗಿರ್ಬೋದು. ಆದರೆ ಈಗ ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಶತ್ರುತ್ವ ಬೆಳೆದು ಇವತ್ತು ಒಬ್ಬರನ್ನೊಬ್ಬರು ನೋಡಲಾರದ ಹಾಗೆ ಇದ್ದೇವೆ. ಆದರೆ ದೇವರ ಸನ್ನಿಧಿಗೆ ಬರುವಾಗ ಕರ್ತನ ವಾಕ್ಯ ನಮಗೆ ಬೋಧಿಸ್ತದೆ, ನಾವು ಮೊದಲು ಸಹೋದರನ ಜೊತೆ ಒಂದಾಗ, ನಮ್ಮ ಯಾರ ಜೊತೆ ನಾವು ಶತ್ರುತ್ವವನ್ನು ಇಟ್ಟುಕೊಂಡಿದ್ದೇವೋ ಅವರೊಟ್ಟಿಗೆ ನಾವು ಒಂದಾಗಬೇಕೆಂಬುದಾಗಿ ಕರ್ತನ ವಾಕ್ಯ ನಮಗೆ ಬೋಧಿಸ್ತದೆ. ನಾಲ್ಕನೇದಾಗಿ ನೆನಪಿನಲ್ಲಿ ಇಟ್ಕೊಳ್ರಿ, ಯಾವಾಗ ಕೇಳ್ತೇನೋ ಗೊತ್ತಿಲ್ಲ. ನಾಲ್ಕನೇದಾಗಿ 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಅದರಲ್ಲಿ 8ನೆಯ ಅಧ್ಯಾಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯದ 5ನೆಯ ವಚನ ಹೀಗೆ ಹೇಳುತ್ತೆ, ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನು ತಾವೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು ಎಂಬುವಂಥದ್ದು. ಅಪೊಸ್ತಲನಾದ ಪೌಲನು ಮೆಕೆದೋನ್ಯ ಸಭೆಗಳ ಕುರಿತಾಗಿ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾನೆ. ಆ ಸಭೆಗಳು ಎಂಥವರಾಗಿದ್ದರು? 2ನೇ ವಚನದಲ್ಲಿ ಬರೆದಿದೆ, ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು, ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾಗಿದ್ದರು. ನೋಡಿ, ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಬಡತನದಲ್ಲಿದ್ದ ಜನ, ಹಿಂಸೆಯನ್ನು ತಾಳುವ ಜನ. ಯಾಕಂದರೆ ಕ್ರೈಸ್ತರಾಗಿದ್ದು ಆ ಸಮಯದಲ್ಲಿ, ಮೊದಲನೇ ಶತಮಾನದಲ್ಲಿ ಹಿಂಸೆಯ ಕಾಲ. ಅವರ ನಂಬಿಕೆಗೆ ವಿರುದ್ಧವಾಗಿದ್ದ ಜನರು ಅವರನ್ನು ಹಿಂಸಿಸ್ತಾ ಇದ್ರು. ಅವರು ಬಡತನದಲ್ಲಿದ್ದರು. ಯಾಕಂದರೆ ಅವ್ರಿಗೆ ಯಾರು ಜಾಬ್ ಕೊಡ್ತಿರ್ಲಿಲ್ಲ. ಕ್ರಿಶ್ಚಿಯನ್ ಅಂದ ತಕ್ಷಣ ಅವ್ರು ಎಲ್ಲಿ ಜಾಬ್ ಮಾಡ್ತಿದ್ರು ಆ ಜಾಬ್ನೂ ಸಹ ಕಸ್ಕೊಂಡು ಬಿಡ್ತಾ ಇದ್ರು. ನೀವು ನಮ್ಮ ಪ್ರಕಾರ ನಡೆಯೋದಿಲ್ಲ, ಆದ್ದರಿಂದ ನಮ್ಮಲ್ಲಿ ಕೆಲಸ ಇದೆ ಅಂತ ಕಳಿಸಿಬಿಡ್ತಾರೆ. ಕೂಲಿ ಕೆಲಸಗಳನ್ನು ಮಾಡಿಕೊಂಡು, ದಿನಗೂಲಿಯನ್ನು ಮಾಡಿಕೊಂಡು, ಯಾರ್ದೋ ಮನೆಯಲ್ಲಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಬದುಕಬೇಕಾದಂಥ ಸ್ಥಿತಿ. ಅವರು ಕೂಡ ವಿದ್ಯಾವಂತರೇ, ಯೇಸು ಸ್ವಾಮಿ ನಂಬಿದವರೇ, ಆಸ್ತಿಪಾಸ್ತಿ ಇದ್ದವರು ಹೇಗೆ ಬದುಕೊಳ್ತಾ ಇದ್ರು. ಆದರೆ ಏನೂ ಇಲ್ಲದೆ ಇರುವವರು ಯೇಸು ಸ್ವಾಮಿಯನ್ನು ನಂಬಿದಾಗ ಅವರು ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ. ಅದು ಈ ಮೆಕೆದೋನ್ಯ ಪ್ರಾಂತದಲ್ಲಿರುವ ಸಭೆಗಳು. ಅವರ ಕುರಿತಾಗಿ ಅಪೊಸ್ತಲನಾದ ಪೌಲನು ಮುಂದೆ ಹೇಳ್ತಾ ಇದ್ದಾನೆ, ಈ ಬಡತನದಲ್ಲಿದ್ದಂಥ, ಹಿಂಸೆಯನ್ನು ತಾಳುತ್ತಿದ್ದಂಥ ಕ್ರೈಸ್ತರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ, 3ನೇ ವಚನದಲ್ಲಿ ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಎಂಥ ಒಂದು ವರ್ಣನೆ! ಶಕ್ತಿ ಅನುಸಾರವಾಗಿ ಅಂದರೆ ನಾವು ಈಗ ಸಭಾಹಣ ಕಟ್ಟುವಲ್ಲಿ ಹೇಳ್ತೇವಲ್ಲ, ಒಂದು ನಿಮ್ಮ ಏನು ಆದಾಯ ಇದೆ, ಆದಾಯದ 1% ದೇವರಿಗೆ ಕೊಡಿರಿ ಎಂಬುದಾಗಿ ಹೇಳ್ತೇವೆ. ಅದು ನಮ್ಮ ಶಕ್ತಿ ಅನುಸಾರವಾಗಿ. ಸತ್ಯವೇದ ಬೋಧಿಸ್ತದೆ 10% ಕೊಡಬೇಕು ಅಂತ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ದಶಮಾಂಶವನ್ನು ದೇವರಿಗೆ ಕೊಡಬೇಕು ಎಂಬುದಾಗಿ ಬೋಧಿಸ್ತದೆ. ಯೇಸು ಸ್ವಾಮಿ ಕಾಣಿಕೆಯ ವಿಚಾರದಲ್ಲಿ ಒಂದು ಸಾರಿ ದೇವಾಲಯದ ಕಾಣಿಕೆಯ ಪೆಟ್ಟಿಗೆ ಹತ್ತಿರ ಕೂತುಕೊಂಡು ಯಾರು ಎಷ್ಟು ಕಾಣಿಕೆ ಹಾಕ್ತಾರೆ ಎಂಬುದಾಗಿ ಗಮನಿಸ್ತಾ ಇದ್ದಾರೆ. ಹಾಗೆ ಗಮನಿಸುವಾಗ ಯೇಸು ಸ್ವಾಮಿಯ ದೃಷ್ಟಿಗೆ ಬಿದ್ದದ್ದು ಒಬ್ಬ ಬಡವಿದ್ದೆ. ಅವಳು ಕೊಟ್ಟ 2 ಕಾಸು. ಆಗಿನ ಕಾಲದಲ್ಲಿ ಈ
ಕಾಣಿಕೆ ಹಾಕೋದಕ್ಕೆ ನಮ್ಮ ಹಾಗೆ ಹಾಳೆಗಳ ನೋಟುಗಳಿರಲಿಲ್ಲ. ಎಲ್ಲವೂ ಕಾಯಿನ್ಸ್ ಅಲ್ಲಿ ಇರ್ತಾ ಇದೆ. ಬೆಳ್ಳಿ ನಾಣ್ಯಗಳು, ತಾಮ್ರದ ನಾಣ್ಯಗಳು, ಬಂಗಾರದ ನಾಣ್ಯಗಳು, ಹೀಗೆ ಬೇರೆ ಬೇರೆ ಲೋಹದ ನಾಣ್ಯಗಳು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಅಜ್ಜಿ ಕಾಲದಲ್ಲಿ ಅಡಿಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಚೀಲ ಇಟ್ಕೊಂಡಿದ್ರಲ್ಲ, ಅಂತ ಚೀಲಗಳಲ್ಲಿ ತುಂಬ ಕಾಣಿಕೆಯನ್ನು ತಂದು ಈ ಡಬ್ಬದಲ್ಲಿ ಸುರಿತಾ ಇದ್ರು. ಸುರಿಯುವಾಗ ಆ ಡಬ್ಬದಲ್ಲಿ ಒಂದು ಸಣ್ಣ ಪೈಪ್ ಇದ್ದಾಗೆ ಎಸ್ ಆಕಾರದಲ್ಲೇನೂ ಇರುತ್ತೆ, ಅದರಲ್ಲೆಲ್ಲ ಅದು ಹೋಗಿ ಕೆಳಗಡೆ ಬೀಳಬೇಕು ಆ ಡಬ್ಬದಲ್ಲಿ. ಹಾಗೆ ಹೋಗುವಾಗ ಅದು ದೊಡ್ಡ ಸಪ್ಪಳ ಮಾಡ್ತದೆ, ಯಾಕಂದ್ರೆ ಅದು ಸುರಿಯುವಾಗ ದೊಡ್ಡ ಸಪ್ಪಳ ಆಗ್ತದೆ. ಆ ಸಪ್ಪಳ ಆಗಿ ಕೆಳಗೆ ಬೀಳುವಾಗ ಇನ್ನೂ ಸಪ್ಪಳ ಆಗ್ತದೆ. ಈ ಸಪ್ಪಳ ಎಷ್ಟು ಉದ್ದನೆಯ ಸಪ್ಪಳ ಆಯಿತು, ಎಷ್ಟು ಸಮಯ ಸಪ್ಪಳ ಆಯಿತು, ಅದರ ಮೇಲೆ ಕೂತಿದ್ದವರು ಅವರು ತುಂಬಾ ಕಾಣಿಕೆ ಹಾಕಿದ್ರು. 30 ಸೆಕೆಂಡು ಸಪ್ಪಳ ನಾನ್ ಸ್ಟಾಪ್ ಇತ್ತದು ಸೌಂಡು. ಅಷ್ಟರವರೆಗೆ ಅವರು ಸುರಿತಾ ಇದ್ದ ಕಾಣಿಕೆನ ಅಂತ. ಇನ್ನೊಬ್ಬರದು 1 ನಿಮಿಷ ಆಗಿಬಿಟ್ರೆ ಅವರು ಎಷ್ಟು ಹಾಕಿದ್ರು ನೋಡಿ, 2 ಚೀಲ ತಂದು ಹೀಗೆ ಸುರಿದು ಬಿಟ್ಟರು ಎಂಬುದಾಗಿ ಹಾಗೆ ತೀರ್ಪು ಮಾಡ್ತಾ ಇದ್ರು. ಜನರು ಆ ಸೌಂಡನ್ನು ಕೇಳಿ, ಆ ಕಾಣಿಕೆ ಬೀಳುವ ಸೌಂಡಿನ ಮೇಲೇನೆ ಲೆಕ್ಕ ಹಾಕ್ತಾ ಇದ್ರು. ಇವ್ರು ಹೆಚ್ಚಿಕೊಟ್ರು, ಇವ್ರು ಹೆಚ್ಚಿಕೊಟ್ರು. ಯಾವ್ದಾದ್ರು 1, 2 ಡನ್ ಅಂತ ಬಿದ್ದರೆ ಏನು ಕೊಟ್ಟಿಲ್ಲಪ್ಪ, ಇವನು ಏನು ಜಿಬ್ಬ ಇದ್ದಾನೆ ಅಂತಂದು ಅಲ್ಲೇ. ಹಾಗಾದ್ರೆ ಆ ಸಭೆಯವರೇ ಕೂತ್ಕೊಂಡವರೇ ಯಾರೆಷ್ಟು ಕೊಟ್ಟರು ಯಾರೆಷ್ಟು ಕೊಡಲಿಲ್ಲ ಅನ್ನೋದ್ರ ಕುರಿತಾಗಿ ತಾವೇ ತೀರ್ಮಾನ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಕೂಡ ಅಲ್ಲಿ ಗಮನಿಸ್ತಾ ಇದ್ದಾನೆ, ಆ ಪೆಟ್ಟಿಗೆ ಹತ್ರನೇ ಕೂತ್ಕೊಂಡಿದ್ದಾನೆ, ಯಾರೆಷ್ಟು ಕೊಡ್ತಾರೆ ನೋಡೋಣ ಅಂತೇಳಿ. ಆ ಅಜ್ಜಿ ಕೊಟ್ಟಂತ 2 ಕಾಸನ್ನ ಯೇಸು ಸ್ವಾಮಿ ಹೇಳಿದ್ರು ಅವಳು ಹೆಚ್ಚು ಕೊಟ್ಟಳು ಅಂತ. ನಿಜವಾಗಿ ಅವಳು ಕೊಟ್ಟಿದ್ದೇನಿಲ್ಲ. ಆದ್ರೆ ಯೇಸು ಸ್ವಾಮಿ ಮುಂದೆ ಹೇಳ್ತಾರೆ, ಎಲ್ಲರೂ ಕಾಣಿಕೆ ಕೊಡುವಾಗ ತಮಗೆ ಸಾಕಷ್ಟು ಇಟ್ಟುಕೊಂಡು, ತಮಗೆಲ್ಲ ಭದ್ರವಾಗಿಟ್ಟುಕೊಂಡು ಉಳಿದಿದ್ದರಲ್ಲಿ ದೇವರಿಗೆ ಕೊಟ್ಟಿದ್ದಾರೆ. ಅವರು 1000 ಕೊಟ್ಟಿರ್ಬೋದು, 1,00,000 ಕೊಟ್ಟಿರ್ಬೋದು, ಕೋಟಿ ಕೊಟ್ಟಿರ್ಬೋದು, ಆದರೆ ತಮಗೆ ಬೇಕಾದಷ್ಟು ಇಟ್ಟುಕೊಂಡು ಕೊಟ್ಟಿದ್ದಾರೆ. ಅದನ್ನು ಯೇಸು ಸ್ವಾಮಿ ತಪ್ಪು ಎಂಬುದಾಗಿ ಹೇಳ್ತಾ ಇಲ್ಲ. ಆದ್ರೆ ಈ ವಿಧವೆ ಏನ್ ಮಾಡಿದ್ದಾಳೆ ಅಂದ್ರೆ, ತನಗಿರುವುದನ್ನೆಲ್ಲ ಕೊಟ್ಟಿದ್ದಾಳೆ. ಅವಳ ಮನೇಲಿ ಊಟಕ್ಕಿಲ್ದಿದ್ರು ಆ 2 ಕಾಸನ್ನ ತಕ್ಕೊಂಡು ಅಂಗಡಿಗೆ ಹೋಗಿ ಏನಾದರೂ ತಕ್ಕೊಂಡು ಅವಳು ತನ್ನ ಆಹಾರವನ್ನ ಖರೀದಿ ಮಾಡಬಹುದಾಗಿತ್ತು. ಅದನ್ನು ಮಾಡದೆ ಮನೆಯಲ್ಲಿ ಖಾಲಿ ಡಬ್ಬಗಳನ್ನು ಇಟ್ಟುಕೊಂಡಿದ್ರು. ತನ್ನಲ್ಲಿದ್ದಂಥ 2 ಕಾಸು ಚಿಕ್ಕದಾದಂಥ ಮೊತ್ತವನ್ನ ಸಂಪೂರ್ಣವಾಗಿ ದೇವರಿಗೆ ಕೊಟ್ಟಳು ಎಂಬುದಾಗಿ. ದೇವರಿಗೆ ಕೊಡುವಾಗ ನಮ್ಮ ಮನಸ್ಸು ಹೇಗಿರ್ತದೆ? ನಾವು ಗುಣಗುಟ್ಟಿ ಕೊಡುವುದಾದರೆ, ಬಲಾತ್ಕಾರದಿಂದ ಕೊಡುವುದಾದರೆ, ಕೊಟ್ಟದ್ದನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ನಾನು ಕೊಟ್ಟೆ ಎಂಬುದಾಗಿ ಹೇಳಿದ್ರೆ ನಿಮಗೆ ಬರೋ ಪ್ರತಿಫಲ ಬಂದು ಹೋಯಿತು ಅಂತ ಲೆಕ್ಕ ಹಾಕೊಂಡ್ಬಿಡಿ. ಯಾರೇ ಆಗಿರ್ಬೋದು, ನಿಮಗೆ ಬರೋ ಪ್ರತಿಫಲ ಬಂದು ಹೋಯಿತು. ಸ್ವಾಮಿ ಹೇಳಿದ್ದಾರೆ, ನಿನ್ನ ಬಲಗೈ ಕೊಟ್ಟದ್ದು ನಿನ್ನ ಎಡಗೈಗೂ ಕೂಡ ಗೊತ್ತಾಗಬಾರದು ಎಂಬುದು. ಆ ಕೊಡುವ ವಿಚಾರದಲ್ಲಿ ನಮ್ಮ ಬಿಹೇವಿಯರ್ ಹೇಗಿರಬೇಕೆಂಬುದಾಗಿ ನನಗೆ ಬಹಳ ಸಂತೋಷ ಆಗ್ತದೆ. ನಾನು BD ಅಪ್ಗ್ರೇಡ್ ಮಾಡಲಿಕ್ಕೆ ಮಂಗಳೂರಿಗೆ ಹೋದಾಗ ಅಲ್ಲಿ ಆರಾಧನೆಗಳಲ್ಲಿ ನನಗೆ ಬೇರೆ ಬೇರೆ ಚರ್ಚ್ಗಳಿಗೆ ಕಳಿಸ್ತಾ ಇದ್ದೆ. ಅಲ್ಲಿ ಕಾಣಿಕೆ ಕೊಡುವಾಗ, ಕೂಡಿಸುವಾಗ ಅಲ್ಲಿಯ ಒಂದು ಬಿಹೇವಿಯರ್ ನನಗೆ ತುಂಬ ಇಷ್ಟ ಆಯ್ತು. ಏನಂದರೆ, ಅವರು ಸ್ವಲ್ಪ ಎತ್ತಿತ್ಕೊಂಡು ಅಥವಾ ಸ್ವಲ್ಪ ತಮ್ಮ ಬಾಡಿಯನ್ನ ಮುಂದೆ ಮಾಡಿ ಕಾಣಿಕೆನ ಹಾಕ್ತಾರೆ. ಒಂದೇನೋ ಆ ಬಾಡಿ ಲ್ಯಾಂಗ್ವೇಜ್ ಅಂತಾರಲ್ಲ, ಒಂದು ಸಂಕೇತ ಕೊಡ್ತಾರೆ. ದೇವರೇ ನೀನು ಕೊಟ್ಟದ್ರಲ್ಲೇ ನಿನ್ನ ಸೇವೆಗೆ ಕೊಡ್ತಾ ಇದ್ದಾರೆ, ಗೌರವದಿಂದ ಕೊಡ್ತೇವೆ. ಸುಮ್ಮನೆ ಹಾಗೆ ಕೂತ್ಕೊಂಡು ಏನೋ ಹಾಕ್ತೇವೆ, ಆ ಮನೋಭಾವನೆಯನ್ನು ನಾನು ನೋಡಲಿಲ್ಲ. ಪ್ರತಿಯೊಂದು ಚಿಕ್ಕ ಮಗುಗೂ ಕೂಡ ಅದನ್ನು ಕಲಿಸಿದ್ದಾರೆ. ಬೇಗನೆ ಸ್ವಲ್ಪ ಎತ್ತಿಂತ್ಕೊಂಡಾಗ ಮಾಡಿ ಆ ಕಾಣಿಕೆಯನ್ನು ಸಲ್ಲಿಸುವಂಥ ದೇವರು ನಮ್ಮ ಕಾಣಿಕೆಯನ್ನು ಗಮನಿಸ್ತಾರೆ. ಇಲ್ಲಿ ನೋಡಿದ್ರಲ್ಲ, ಬಡ ವಿಧವೆ ಕಾಣಿಕೆಯನ್ನು ಗಮನಿಸಿದ ಹಾಗೆ ನಿನ್ನ ಕಾಣಿಕೆ, ನನ್ನ ಕಾಣಿಕೆಯನ್ನು ದೇವರು ಗಮನಿಸ್ತಾನೆ. ಅವ್ನು ನೋಡ್ತಾನೆ. ನಾವು ಕೈ ಮುಚ್ಚಿ ಹಾಕ್ತೇವೆ, ನಿಜ, ನಾವು ಏನೋ ಕೊಡ್ತೇವೆ ಅಲ್ಲ, ಆದರೆ ದೇವರು ನೋಡುವವನಾಗಿದ್ದಾನೆ. ಕೊಡುವವರ ಮನೋಸ್ಥಿತಿ ಏನಿದೆ ನೋಡ್ತಾನೆ. ಯಾವ ಮನೋಸ್ಥಿತಿಯಿಂದ ಕೊಟ್ಟರು, ಯಾವ ಉದ್ದೇಶದಿಂದ ಕೊಟ್ಟರು, ಆ ಮನೋಸ್ಥಿತಿಯನ್ನ ದೇವರು ನೋಡ್ತಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ, ಅವರು ಶಕ್ತಿಯನುಸಾರವಾಗಿ ಕೊಡದೆ ಶಕ್ತಿ ಮೀರಿ ಕೊಟ್ಟರು. ಅಂದ್ರೆ ಕೊಡುವಿಕೆ ದೇವರಿಗೆ ಕೊಡಬೇಕು ಅಂತ ಬಂದಾಗ ದೇ ನೆವರ್ ಸ್ಯಾಟ್ ಅಂಡ್ ಎಸ್ಟಿಮೇಟೆಡ್. ಕೂತ್ಕೊಂಡು ಬಂಡವಾಳ, ಅಂದಾಜು, ಲೆಕ್ಕಾಚಾರ ಯೋಚನೆ ಮಾಡದೆ ದೇವರ ಸೇವೆಗೆ ನನ್ನ ಕೊಡುಗೆ ಎಂಬ ಒಂದೇ ಉದ್ದೇಶದಿಂದ ಕೊಟ್ಟರು. ಯಾಕಂದ್ರೆ ಅವರ ನಂಬಿಕೆ ಏನಾಗಿತ್ತಂದ್ರೆ, ನಾನು ಕೊಟ್ಟದ್ದು ದೇವರಿಗೆ ಎಷ್ಟೇ ಇದ್ರೂ ಅದು ಕಡಿಮೆಯೇ, ಆತನು ಕೊಡುವವನು ಸಾಕಷ್ಟು ಕೊಡುತ್ತಾನೆ, ನಡೆಸ್ತಾನೆ ಅನ್ನುವಂಥ. ಅವರು ಬಡವರು, ಅವರಲ್ಲಿ ಕೊಡಬೇಕು ಅನ್ನುವಂಥದ್ದು. ಯಾಕೆ ಅವರಿಗೆ ಅಷ್ಟು ಶಕ್ತಿ ಮೀರಿ ಕೊಡುವಂಥ ಒಂದು ವಿಚಾರ ಯಾಕೆ ಬಂತು ಅಂತಂದ್ರೆ, 5ನೇ ವಚನದಲ್ಲಿ ಬರೆದರೆ, ಅವರು ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದರು. ಮೊದಲು ತಮ್ಮನ್ನ ದೇವರಿಗೆ ಕೊಟ್ಟದ್ರಿಂದ ಇನ್ನು
ತಮಗೆ ಉಳಿದಿರುವುದೆಲ್ಲವೂ ಕೂಡ ದೇವರದೇ ಅನ್ನುವಂಥ ಮನೋಭಾವ. 5ನೇದಾಗಿ 1 ಅರಸುಗಳ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ 17ನೇ ಅಧ್ಯಾಯ, 1 ಅರಸುಗಳ ಗ್ರಂಥ 17ನೇ ಅಧ್ಯಾಯ 13ನೇ ವಚನ. ಅಲ್ಲಿ ಹೀಗೆ ಬರ್ತದೆ: ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದ. ಅದೇ 17ನೇ ಅಧ್ಯಾಯದಲ್ಲಿ ನಾನು 8ನೇ ವಚನದಿಂದ ಓದುತ್ತೇನೆ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ಒಬ್ಬ ವಿಧವೆಗೆ ನಿನ್ನನ್ನು ಸಾಕಬೇಕೆಂದು ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರೆಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡನು. 13ನೇ ವಚನಕ್ಕೆ ಬರ್ತಾನೆ. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಮೊದಲು ನನಗೊಂದು ರೊಟ್ಟಿ ಕೊಡು. ಬರಗಾಲದ ಸಮಯ, ಕಾಗೆಗಳಿಂದ ಎಲಿಯನಿಗೆ ಆಹಾರ ಸಿಗ್ತಾ ಇತ್ತು. ಆ ಕೆರೆದ ಹಳ್ಳ ಬತ್ತಿ ಹೋದ್ರಿಂದ ಆತನನ್ನ ದೇವರು ಚಾರೆಪ್ತ ಅನ್ನೋ ಹಳ್ಳಿಗೆ ಹೋಗು, ಅಲ್ಲಿ ಒಬ್ಬ ವಿಧವೆ ಇದ್ದಾಳೆ, ಸಹಾಯ ಮಾಡುತ್ತಾಳೆ ಎಂಬುದಾಗಿ ಅಲ್ಲಿಗೆ ಬಂದಿದ್ದಾನೆ. ಈ ಕತೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವಳು ಕಟ್ಟಿಗೆಯನ್ನು ಆರಿಸ್ತಾಳೆ, ಸೌದೆ ಆರಿಸ್ಕೊಂಡು ಮನೆಗೆ ಹೋಗಿ ರೊಟ್ಟಿ ಮಾಡ್ಕೊಳ್ಬೇಕೆಂಬುದಾಗಿದ್ದಾಳೆ. ಪ್ರವಾದಿ ಭೇಟಿ ಆಗ್ತಾನೆ, ಮಾತಾಡ್ತಾನೆ. ಅವಳು ಹೇಳ್ತಾಳೆ, ನನ್ನ ಮನೆಯಲ್ಲಿ ಸ್ವಲ್ಪ ಹಿಟ್ಟಿದೆ, ಅದು ಅಷ್ಟು ತಿಂದರೆ ನಾನು ನನ್ನ ಮಗನಿಗೆ ಮತ್ತೇನಿಲ್ಲ, ಉಪವಾಸ ಇರಬೇಕು. ಆಗ ಅವನು ಹೇಳ್ತಾ ಇದ್ದಾನೆ, ಅದರಲ್ಲಿಯೇ ಮೊದಲು ನೀವು ತಿನ್ನೋದಕ್ಕಿಂತ ಮುಂಚೆ, ಅಡುಗೆ ಆದ ತಕ್ಷಣ ಮೊದಲು ನನಗೆ ಒಂದು ರೊಟ್ಟಿಯನ್ನು ತಗೊಂಡು ಬಾ. ನಾವ್ಯಾರಾಗಿದ್ರೆ, ನೀನು ಮುದುಕಾಗಿದೆಯಪ್ಪ, ಎಷ್ಟು 70-80 ವರ್ಷ ವಯಸ್ಸಾಗಿರ್ಬೋದು, ನಿನಗೇನು ಜೀವನ ಇದೆ, ನಾನು ತಿನ್ನೋದು ಬೇಡ, ನೀನು ತಿನ್ನೋದು ಬೇಡ, ಆ ಮಗುವಿಗೆ ಕೊಟ್ಟು ಆ ಮಗುನ ಬೆಳೆಸ್ಬೇಕು, ಅದಕ್ಕೆ ಭವಿಷ್ಯತ್ತಿದೆ, ನಾನು ಅದನ್ನು ಪೋಷಿಸಬೇಕು, ನಿನ್ನಂಥ ಮುದುಕನಿಗೆ ಎಲ್ಲಿಂದ ಕೊಟ್ಟೆ ಎಂಬುದಾಗಿ ಅವಳು ನಾವ್ಯಾರ ಇದ್ರೆ ಕೊಂಡ್ಕೊಡ್ತಿದ್ದೇವೇನೋ, ಅವಳು ಹಾಗೆ ಮಾಡಲಿಲ್ಲ. ಯಾಕಂದರೆ ದೇವರ ಆಜ್ಞೆ ಅವಳಿಗಿತ್ತು ಮೊದಲೇ. ಅವಳು ಹೇಳಿದ ಹಾಗೆ ಹೋಗಿ ಆ ಒಂದು ರೊಟ್ಟಿಯನ್ನು, ತನಗಿದ್ದದರಲ್ಲೇ ಒಂದು ರೊಟ್ಟಿಯನ್ನು ಆ ಸೇವಕನಿಗೆ ಕೊಟ್ಟದ್ರಿಂದ ಬರಗಾಲ ಮುಗಿಯುವವರೆಗೆ, ಕ್ಷಾಮಕಾಲ ತೀರುವವರೆಗೆ ಅವರ ಇಟ್ಟು ಮುಗಿಯಲಿಲ್ಲ, ಎಣ್ಣೆ ತೀರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಅಂದರೆ ದೇವರಿಗೆ, ದೇವರ ಸೇವಕರಿಗೆ, ದೇವರ ಸೇವೆಗೆ, ದೇವರ ಆಲಯದ ಕಾರ್ಯಗಳಿಗೆ ಕೊಡುವಲ್ಲಿ ನಾವು ಉತ್ಸಾಹಭರಿತರಾಗಿರಬೇಕೆಂಬುದು ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಪ್ರಿಯರೇ, ಈಗಲೂ ನಾವು ಪ್ರಕಟಿಸ್ತಾ ಇದ್ದೇವೆ ನಮ್ಮ ಸಂಡೇ ಸ್ಕೂಲ್ ಕಟ್ಟಡದ ಕುರಿತಾಗಿ. ನಿಮ್ಮ ದೇಣಿಗೆಗಳನ್ನು ನಾವು ಅಪೇಕ್ಷಿಸಿದ್ದೇವೆ. ಆ ದೇಣಿಗೆಗಳನ್ನು ಕೊಡುವ ವಿಷಯದಲ್ಲಿ ನಾವು ಪ್ರಕಟಿಸ್ತಾ ಇದ್ದೇವೆ. ಅದು ಒಂದು ಸಣ್ಣ ಆಲಯ, ಏನೋ ಒಂದು ಹಾಲ್ ಅಲ್ಲ, ಅದು ಮಕ್ಕಳ ಆಲಯ. ನನಗೆ ಯಾವಾಗಲೂ ಸಂಡೇ ಸ್ಕೂಲ್, ಆ ಶಾಲೆ ಅನ್ನುವಂಥ ಹೆಸರು ಇಷ್ಟ ಆಗೋದಿಲ್ಲ. ಯಾಕಂದರೆ ಸೋಮವಾರದಿಂದ ಶನಿವಾರದವರೆಗೆ ಶಾಲೆಯಲ್ಲೇ ಇರ್ತಾರೆ ಅವರು. ಮತ್ತೆ ಭಾನುವಾರವರೆಗೂ ಶಾಲೆ ಅಂದರೆ ಆ ಮಕ್ಕಳಿಗೆ ಏನಪ್ಪ ಬರೀ ಶಾಲೆನೇ ಆಯ್ತದೆ ಜೀವನ ಅನ್ನಿಸ್ತದೆ. ಅದು ಮಕ್ಕಳ ಆಲಯ, ಮಕ್ಕಳ ಆರಾಧನೆ ಮಾಡಲಿಕ್ಕೆ ಅವರಿಗೆ ಒಂದು ಸಣ್ಣ ಆಲಯ. ಅಲ್ಲಿ ಕೂಡ ಅವರು ಹಾಡು ಹಾಡ್ತಾರೆ, ಅವರು ಪ್ರಾರ್ಥನೆ ಮಾಡ್ತಾರೆ, ಅವರು ಆರಾಧನೆ ಮಾಡ್ತಾರೆ, ಅವರು ಕಾಣಿಕೆ ಕೂಡಿಸ್ತಾರೆ. ಅದು ಕೂಡ ಒಂದು ಸಣ್ಣ ಆರಾಧನೆಯ ಟೇಸ್ಟ್ ಅವರಿಗೆ ಕೊಡುವ ಉದ್ದೇಶದಿಂದ ಅವ್ರಿಗೊಂದು ಆಲಯದ ಉಪಾಧಿಯಲ್ಲಿ ಆ ಕಟ್ಟಡವನ್ನು ಕಟ್ತಾ ಇದ್ದೇವೆ. ದೇವರು ಕೊಡುವವರನ್ನ ಆಶೀರ್ವದಿಸ್ತಾನೆ. ಅದಕ್ಕೆ ಈ ಕಾರ್ಯಕ್ಕಾಗಿ ಸಹಾಯ ಮಾಡಬೇಕಾಗಿ ಈ ಪ್ರಸಂಗದ ಮೂಲಕ ನಿಮ್ಮನ್ನು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಇನ್ನು 6ನೇದಾಗಿ ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರ, 5ನೇ ಅಧ್ಯಾಯ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯದ 4ನೇ ವಚನ. ಅಲ್ಲಿ ಹೀಗೆ ಬರ್ತದೆ: ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು, ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಮೊದಲು ಮನೆಯಲ್ಲಿ ಸಾಕ್ಷಿಯಾಗಿರಲಿ. ತಂದೆ ತಾಯಿಗಳನ್ನ ಪ್ರೀತಿಸಿರಿ, ಅಜ್ಜ ಅಮ್ಮಂದಿರನ್ನು ಪ್ರೀತಿಸಿರಿ. ಅವರು ನಿಮ್ಮನ್ನು ಬೆಳೆಸಿದ್ದಾರೆ, ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ, ತಮ್ಮ ಜೀವವನ್ನು ನಿಮಗೋಸ್ಕರ ಸವಿಸಿದ್ದಾರೆ. ನಾವು ಊರೊಳಗೆಲ್ಲ ಭಯ ಭಕ್ತಿ, ಊರಿಗೆಲ್ಲ ಬೇಕಾದ ವ್ಯಕ್ತಿ, ಮನೆಯಲ್ಲಿ ಮಾತ್ರ ಬೇರೆ ರೀತಿಯಿಂದ ಅಥವಾ ಕೆಟ್ಟ ರೀತಿಯಿಂದ ವರ್ತಿಸುವ ವ್ಯಕ್ತಿಗಳು ನಾವಾಗಿರಬಾರದು. ಮೊದಲು ಮನೆಯಲ್ಲಿ ಸಾಕ್ಷಿ. ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಸರ್ಟಿಫೈ ಮಾಡಬೇಕು. ಮನೆಯಲ್ಲಿಯೇ ಸರ್ಟಿಫಿಕೇಶನ್ ಇಲ್ಲದೆ
ನಾವು ಊರಲ್ಲಿ ಹೋಗಿ ಪ್ರಸಂಗ ಮಾಡಿದರೆ ಏನು ಪ್ರಯೋಜನ? ಊರಿಗೆ ಹೋಗಿ ಬುದ್ಧಿ ಹೇಳಿದರೆ ಏನು ಪ್ರಯೋಜನ? ಊರಲ್ಲಿ ಸುವಾರ್ತೆ ಸಾರಿದರೆ ಏನು ಪ್ರಯೋಜನ? ನಿನ್ನ ತಂದೆಗೆ, ನಿನ್ನ ತಾಯಿಗೆ, ನಿನ್ನ ಅಜ್ಜ, ನಿನ್ನ ಅಮ್ಮ, ನಿನ್ನ ಮನೆಯಲ್ಲಿರುವವರಿಗೆ ನಿನ್ನಿಂದ ಸಹಾಯ ಮಾಡಲಿಕ್ಕೆ, ಅವರ ಒಂದು ಪ್ರೀತಿ ತೋರಿಸಲಿಕ್ಕೆ ನಿನಗೆ ಅಸಾಧ್ಯವಾಗುತ್ತಿರುವಾಗ ನೀನು ಹೊರಗಿನವರಿಗೆ ಏನು ಸೇವೆ ಮಾಡಿದ್ರೇನು? ಈ ಆಲಯಕ್ಕೆ ನೀನು ಎಷ್ಟು ಕಾಣಿಕೆ ಕೊಟ್ಟರೇನು? ಎಷ್ಟು ದೇವರ ಸೇವಕರಿಗೆ ನೀನು ಕರೆದು ಊಟ ಮಾಡಿಸಿ ಕಾಣಿಕೆ ಕೊಟ್ಟು ಸನ್ಮಾನ ಮಾಡಿ ಏನು ಮಾಡಿದರೆ ಏನು ಪ್ರಯೋಜನ? ನಿನ್ನ ಮನೆಯಲ್ಲಿ ಆ ಭಕ್ತಿಯನ್ನು ತೋರಿಸು. ತಿಮೋತಿಯನಿಗೆ ಹೇಳ್ತಾ ಇದ್ದೇನೆ, ಎಲ್ಲರಿಗೂ ಎಚ್ಚರಿಸು. ಮೊದಲು ಅವರವರ ಮನೆಯಲ್ಲಿ ಅವರು ಸಾಕ್ಷಿಯಾಗಿರಲಿ. ಅವರು ಕ್ರೈಸ್ತರು, ನಿಜವಾದ ಕ್ರೈಸ್ತರು, ಭಕ್ತಿಯುಳ್ಳ ಜನರು ಎಂಬುದು ಮೊದಲು ಮನೆಯಲ್ಲಿ ಸಾಬೀತಾಗಲಿ. ಆದರೆ ನಿಮ್ಮ ಮೇಲೆ ಪವಿತ್ರಾತ್ಮ ಬರಲು ನೀವು ಬಲವನ್ನು ಹೊಂದಿ ಎಲ್ಲ ಯೆರೂಸಲೇಮಿನಲ್ಲಿ, ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ, ಭೂಲೋಕದ ಕಡೆಯವರೆಗೂ ಸುವಾರ್ತೆ ನನಗೆ ಸಾಕ್ಷಿಗಳಾಗಿದೆ. ಮೊದಲು ಯೆರೂಸಲೇಮಿನಲ್ಲಿ ಸಾಕ್ಷಿ, ಆಮೇಲೆ ಭೂಲೋಕದ ಕಡೆ ಯೋಚನೆ ಮಾಡೋಣ. ನಾವು ಉಲ್ಟಾ ಮಾಡ್ತೇವೆ. ಮೊದಲು ಅಮೆರಿಕಕ್ಕೆ ಪ್ರಸಂಗ ಮಾಡೋದು ನಮಗೆ ಬಹಳ ಖುಷಿ. ಮೊದಲು ಅಲ್ಲಿವರೆಗೆ ಹೇಳಿ ಇಲ್ಲಿಂದ ಬಿಡ್ತೇವೆ ನಾವು. ನಮ್ಮನೆ ಹೇಗಿದ್ರೆ ಏನು, ಆದರೆ ಹೊರಗಡೆ ವಿಚಾರದಲ್ಲಿ ಬಹಳ ತಲ್ಲೀನರಾಗಿರ್ತೇವೆ. ತಂದೆ ತಾಯಿಗಳನ್ನು ಧಿಕ್ಕರಿಸುವವನ ಕಣ್ಣುಗಳು ಹಳ್ಳಕೊಳ್ಳದ ಹದ್ದುಗಳು ಕುಕ್ಕುವು ಎಂಬುದಾಗಿ ಬರ್ತದೆ. ಅಂದರೆ ಅವನು ಮತಿಹೀನನಾಗ್ತಾನೆ, ದೇವರ ಆಶೀರ್ವಾದ ಅವರಿಗೆ ಇರೋದಿಲ್ಲ ಎಂಬುದಾಗಿ. ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಬಹು ವರ್ಷ ಬದುಕುವೆ ಎಂಬುದಾಗಿ ದೇವರ ವಾಕ್ಯ ಬೋಧಿಸ್ತದೆ. ನಿನ್ನ ಮನೆಯ ಪರಿಸ್ಥಿತಿ ನಿನಗೆ ಗೊತ್ತಿದೆ. ನಾವು ಹೇಳೋದು ಬೇಡ. ಅವರೇನೋ ಒಂದು ಕೋಪ ಮಾಡಿಕೊಂಡಿರ್ಬೋದು, ಏನೋ ಒಂದು ಬೇಸರ ಮಾಡಿಕೊಂಡಿರ್ಬೋದು. ಅವರೊಟ್ಟಿಗೆ ಪ್ರೀತಿಯಿಂದ ಅನ್ಯೋನ್ಯತೆ, ಅದು ತಂದೆ ತಾಯಿಗಳಿಗೆ, ಅಜ್ಜ ಅಮ್ಮಂದಿರಿಗೂ ಅನ್ವಯಿಸ್ತದೆ. ಮಕ್ಕಳು ಎಲ್ಲದಕ್ಕೂ ಮಕ್ಕಳಾದ್ರಿಂದ ನಾನು ಹೇಳಿದ ಹಾಗೆ ಕೇಳಬೇಕು, ನಾನು ಮಾಡಿದ್ದೇ ಮಾಡಬೇಕೆಂಬುದಾಗಿ ಈ ಮೊಂಡತನ, ಈ ಹಠಮಾರಿತನ ಇದು ತಂದೆ ತಾಯಿಗಳಲ್ಲಿ ಎಷ್ಟೋ ಸಾರಿ ಬರ್ತದೆ. ಅದನ್ನು ಕೂಡ ನಾನು ಖಂಡಿಸಿದೆ. ಮಕ್ಕಳನ್ನು ಪ್ರೀತಿಸಿ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡ್ರಿ. ಯಾಕೆ ಅವ್ರಿಗೆ ಕೋಪ ಎಬ್ಬಿಸ್ತದೆ? ಯಾಕೆ ಅವ್ರ ಜೊತೆ ಮಾತಾಡೋದಿಲ್ಲ? ಯಾಕೆ ಅವ್ರಿಗೆ ಬೇಕಾದ ಪ್ರೀತಿಯನ್ನು ನೀವು ತೋರಿಸೋದಿಲ್ಲ? ನಿಮ್ಮ ಮಕ್ಕಳಲ್ಲವೇ ಅವರು? ನಾನು ಆ ಮನೆಗೆ ಹೋಗೋದಿಲ್ಲ, ನಾನು ಅವಳನ್ನು ಮಾತಾಡಿಸೋದಿಲ್ಲ, ಅವನೊಂದಿಗೆ ನಾನು ಇರೋದಿಲ್ಲ, ಅವನು ಹಾಗೆ, ಅವನು ಹೀಗೆ, ಆ ಸೊಸೆ ಹೀಗೆ, ಆ ಮಗನು ಹೀಗೆ, ಅವಳು ಹೀಗೆ. ಯಾಕೆ ಬೇಕಿದೆಯಲ್ಲ? ಅವ್ರಿಗೆ ನೋವಾಗೋದಿಲ್ವಾ? ನೀವು ನಿಮ್ಮ ಮನೆಯ ಕಥೆಯನ್ನು ಮತ್ತೊಬ್ಬರ ಮನೆಗೆ ಹೇಳುವಾಗ ಅವರಿಗೆ ನೋವಾಗೋದಿಲ್ವಾ? ಮತ್ತೊಬ್ಬರ ಹತ್ತಿರ ಅವರಿಗೆ ಅವಮಾನವಾಗುವಾಗ ಅವರಿಗೆ ನೋವಾಗೋದಿಲ್ವಾ? ಯಾಕೆ ಅವರು ನಿಮ್ಮ ಮಕ್ಕಳಲ್ವೇ? ನಿಮ್ಮ ಮೊಮ್ಮಕ್ಕಳಲ್ವೇ? ನಿಮ್ಮ ಸೊಸೆ, ನಿಮ್ಮ ಅಳಿಯ ಅವರಲ್ವೇ? ನಿಮ್ಮ ಫ್ಯಾಮಿಲಿ ಅಲ್ವೇ? ಯಾಕೆ ಈ ರೀತಿಯಾದ ವ್ಯತ್ಯಾಸವನ್ನು ಮಾಡಿಕೊಳ್ಳುತ್ತೆ? ಮೊದಲು ಮನೆಯಲ್ಲಿ ಕ್ರೈಸ್ತರಾಗ್ರಿ. ಬಿ ಅ ಟ್ರೂ ಕ್ರಿಶ್ಚಿಯನ್ ಎಟ್ ಹೋಮ್. ನಿಮ್ಮ ಮನೆಯಲ್ಲಿ, ನಿಮ್ಮ ಸಂಸಾರದಲ್ಲಿ ಒಳ್ಳೆ ಕ್ರೈಸ್ತನಾಗ ಸಾಕು. ಅದಕ್ಕಿಂತ ದೊಡ್ಡ ಸೇವೆ ಬೇರೆ ಯಾವುದಿಲ್ಲ. ಮೊದಲು ಮನೆಯಲ್ಲಿ, ಮೊದಲು ಯೆರೂಸಲೇಮಿನಲ್ಲಿ. ಯೇಸು ಸ್ವಾಮಿ ಹೇಳಿದ್ದಾರೆ, ಪವಿತ್ರಾತ್ಮನ ಬಲ ನಿಮ್ಮ ಮೇಲೆ ಬರಲು ಮೊದಲು ಯೆರೂಸಲೇಮಿನಲ್ಲಿ ನೀವು ಸಾಕ್ಷಿಗಳಾಗಿ, ಆಮೇಲೆ ಯೂದಾಯ, ಸಮಾರ್ಯ ಅಂದರೆ ನಿಮ್ಮ ಅಕ್ಕಪಕ್ಕದವರೊಟ್ಟಿಗೆ, ಆಮೇಲೆ ಭೂಲೋಕದ ಕಡೆಯವರೆಗೆ, ಆಮೇಲೆ ಬೇರೆಯವರಿಗೆ ನೀವು ಸುವಾರ್ತೆ ಸಾರುವಿರಂತೆ. ಆದರೆ ಮನೆಯಲ್ಲಿ ಅಲಕ್ಷ್ಯತನ, ಮನೆಯವರ ಉದಾಸೀನತನ, ಮನೆಯವರ ಕುರಿತಾಗಿ ಅವಹೇಳನ, ಇದು ಪದ್ಧತಿ ಅಲ್ಲ. ದೇವರ ಮಕ್ಕಳಾಗಿದ್ದೇವೆ. ನಾನೊಬ್ಬ ಕ್ರೈಸ್ತನಾಗಿದ್ದೇನೆ, ಯೇಸುವನ್ನು ನಾನು ಪ್ರೀತಿಸ್ತೇನೆ, ಯೇಸುವಿನ ಹಿಂಬಾಲಿಸ್ತೇನೆ ಅನ್ನುವ ಮನುಷ್ಯನು ನಾವಾಗಿದ್ದರೆ ನಮ್ಮ ಪ್ರಿಯರನ್ನು ಪ್ರೀತಿಸೋಣ, ಮನೆಯಲ್ಲಿ ಪ್ರೀತಿಸೋಣ. ಮನೆಯವರು ಮಕ್ಕಳನ್ನು ಪ್ರೀತಿಸಲಿ, ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸಲಿ. ನಾವು ಒಂದಾಗಿ ಒಂದು ಸುಂದರವಾದ ಬದುಕನ್ನು ಬದುಕುವುದರ ಮೂಲಕ ಕರ್ತನಿಗೆ ಸಾಕ್ಷಿಗಳಾಗಿರುವುದಕ್ಕೆ ಸಾಧ್ಯ. ಇನ್ನು ಏಳನೇದಾಗಿ ಕೊನೆಯದಾಗಿ, ಫಸ್ಟ್ ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಎಂಬುದಾಗಿದೆ. ನಮ್ಗೆ ಗೊತ್ತಿರುವಂಥ ವಿಚಾರ. ಮೊದಲು ದೇವರ ರಾಜ್ಯವನ್ನು ಅಪೇಕ್ಷಿಸಿರಿ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ, ಅವೆಲ್ಲವುಗಳ ಹಿಂದೆ ಇವುಗಳು ನಿಮಗೆ ದೊರೆಯುತ್ತವೆ. ಮೊದಲು ಕರ್ತನ ಸೇವೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ದೇವರ ರಾಜ್ಯವನ್ನು ಹಂಬಲಿಸಿರಿ ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತದೆ. ನಾವೆಲ್ಲವನ್ನ ಉಲ್ಟಾ ಅಂತ ಹೇಳ್ತಾರೆ, ಹಾಗೆ ಮಾಡ್ತೇವೆ. ಮೊದಲು ನಾವು ಲೋಕವನ್ನು ಪ್ರೀತಿಸ್ತೇವೆ, ಮೊದಲು ಲೋಕದ ಸಂಗತಿಗಳನ್ನು ಪ್ರೀತಿಸ್ತೇವೆ. ಟೈಮ್ ಸಿಕ್ಕರೆ ದೇವರ ರಾಜ್ಯ, ಟೈಮ್ ಸಿಕ್ಕರೆ ಚರ್ಚು, ಟೈಮ್ ಸಿಕ್ಕರೆ ಹೀಗೆ ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ನಮ್ಮನ್ನು ನಾವು ನೂಕಿಸಿಕೊಂಡಿದ್ದೇವೆ, ಅಥವಾ ಅದರಲ್ಲಿ ನಾವು ಬಿದ್ದೋಗ್ಬಿಟ್ಟಿದ್ದೇವೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಾವು ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡಬೇಕು. ಹೇಳ್ತೀರಾ? 7 ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಮೊದಲನೇದು ನಾನು ಹೇಳಿದೆ,
ಮೊದಲು ಪಂಚಪಾತ್ರೆ ಅಂದ್ರೆ ನಮ್ಮ ಹೃದಯವನ್ನು ಶುದ್ಧೀಕರಿಸಿ. ಎರಡನೇದಾಗಿ ನಿಮ್ಮ ಕಣ್ಣಲ್ಲಿರುವಂತ ತೊಲೆಯನ್ನ ತೆಗೆದುಹಾಕಿ. ವೆರಿ ಗುಡ್. ಮೂರನೇದು ನಿನ್ನ ಸಹೋದರನ ಜೊತೆ ಹೊಂದಬೇಕು. ನಾಲ್ಕನೇದು ಮೊದಲು ನಿಮ್ಮನ್ನ ದೇವರಿಗೆ ಕೊಡ್ರಿ. 2 ಕೊರಿಂಥಿ 8ನೇ ಅಧ್ಯಾಯ ಮಕೆದೋನ್ಯದ ಸಭೆಯವರು ಮೊದಲು ತಮ್ಮನ್ನ ದೇವರಿಗೆ ಕೊಟ್ಟಿದ್ರು, ಹಾಗಾಗಿ ಶಕ್ತಿ ಮೀರಿ ಕೊಡುವುದಕ್ಕೆ ಸಾಧ್ಯ ಆಯಿತು. 5ನೇದು ಮೊದಲ ಸ್ಥಾನ ದೇವರಿಗೆ ಅಲ್ವಾ. ಬರಗಾಲದಲ್ಲಿಯೂ ಕೂಡ ಎಲಿಯನಿಗೆ ಅವಳು ಮೊದಲು ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಂತು, ಅದರ ಅರ್ಥ ಮೊದಲ ಸ್ಥಾನ ದೇವರಿಗೆ. 6ನೇದು ಮನೆಯಲ್ಲಿ ಮೊದಲು ಕರುಣೆ ತೋರಿಸು, ಮನೆಯಲ್ಲಿ ಮೊದಲು ಸಾಕ್ಷಿಯಾಗಿರು, ನಿನ್ನ ಕುಟುಂಬದಲ್ಲಿ ಮೊದಲು ಸಾಕ್ಷಿಯಾಗಿರು. 7ನೇದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಎಲ್ಲರೂ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದೀರಿ, ಬಹಳ ಸುಂದರವಾಗಿ ಆಲಿಸಿದ್ದೀರಿ. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿಕೊಳ್ಳಲಿ. ಪ್ರಾಕ್ಟಿಕಲ್ ಆಗಿ ಇದನ್ನ ಜೀವನದಲ್ಲಿ ನಡೆದು ತೋರಿಸುವಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಮ್ಮೊಂದಿಗೆ ನಿನ್ನ ವಾಕ್ಯದ ಮೂಲಕವಾಗಿ ಕೆಲವಾರು ಸಂಗತಿಗಳನ್ನು ಮಾತನಾಡಿ, ಕೆಲವು ಎಚ್ಚರಿಕೆಗಳನ್ನು, ಕೆಲವು ಆದರಣೆಗಳನ್ನು ನಮಗೆ ಅನುಗ್ರಹಿಸಿದೆಯಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೇಳಿದಂಥ ಈ ನಿನ್ನ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಬೇರೂರಿಕೊಂಡು ನಮಗೆ ಹೆಚ್ಚಿನ ಆತ್ಮಿಕ ಲಾಭವನ್ನು ಮುಂಬರುವ ದಿನಗಳಲ್ಲಿ ತರುವಂಥವುಗಳಾಗಿರಲಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇಲೆ 231ನೇ ಸಂಗೀತ 1ನೇ ಚರಣ ಮತ್ತು 3ನೇ ಚರಣ ಮಾತ್ರ ಹಾಡೋಣ. 231. ದೇವ ಸೇವೆ ಮಾಡು ಕಾಲ ನೀಗುತ್ತೆ, ಜಾಗರೂಕನಾಗು ಜನ ಸಾಯುತ್ತೆ. 1 ಮತ್ತು ಕೊನೆಯ ಚರಣ ಮಾತ್ರ. ಸರ್ವಶಕ್ತನಾದ ತಂದೆಯಾಗಿರುವ ಒಬ್ಬನೇ ದೇವರನ್ನು ನಂಬುತ್ತೇನೆ. ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ದೃಶ್ಯಾದೃಶ್ಯ ವಸ್ತುಗಳನ್ನು ಉಂಟು ಮಾಡುವವನಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದ ಆಗುವ ದೇವರು, ಪರಂಜ್ಯೋತಿಯಿಂದ ಆಗುವ ಪರಂಜ್ಯೋತಿಯು,
ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನು ಸೃಷ್ಟಿಯಲ್ಲ, ದೇವರ ನಿತ್ಯ ಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಈತನು ಮನುಷ್ಯರಾದ ನಮಗೆ ಹಿತವನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಿಂದ ಇಳಿದು ಪವಿತ್ರಾತ್ಮನಿಂದ ಮರೆಯಳೆಂಬ ಕನ್ಯೆಯಲ್ಲಿ ದೇಹ ಧರಿಸಿಕೊಂಡು ಮನುಷ್ಯನಾದ. ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ನಮಗೋಸ್ಕರ ಶಿಲುಬೆಗೆ ಜಡಿಯಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಸತ್ತು ಸಮಾಧಿಯಲ್ಲಿಡಲ್ಪಟ್ಟು ವೇದೋಕ್ತಿಗೆ ಅನುಸಾರವಾಗಿ 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಈತನು ತಿರುಗಿ ವೈಭವದೊಡನೆ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮ ನಂಬುತ್ತೇನೆ. ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವವನು, ತಂದೆಯೊಡನೆಯೂ ಮಗನೊಡನೆಯೂ ಸರಿ ಸಮಾನವಾದ ಆರಾಧನೆಯನ್ನು ಘನತೆಯನ್ನು ಹೊಂದುವವನು, ಪ್ರವಾದಿಗಳ ಮೂಲಕ ನುಡಿದವನು ಆಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೊಸ್ತಲರಿಂದ ಸ್ಥಾಪಿತವಾಗಿರುವ ಒಂದೇ ಸಭೆ ಇದೆ ಎಂದು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಉಂಟೆಂದು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು, ಮುಂದಣ ಲೋಕದ ಜೀವವನ್ನು ಎದುರು ನೋಡುತ್ತೇನೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಂತೆ ಕರ್ತನು ನಮಗೆ ಆಜ್ಞಾಪಿಸಿರುವುದರಿಂದ ಸ್ವಲ್ಪ ಸಮಯ ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ನಮ್ಮೊಡೆಯನೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತ ನಮ್ಮ ಜೊತೆ ಮಾನವರೆಲ್ಲರ ಅಗತ್ಯತೆಗಳನ್ನು ನಿನ್ನ ಸನ್ನಿಧಿಗೆ ತಂದು ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಸಭೆಗಳನ್ನು ಆಶೀರ್ವದಿಸು. ಸತ್ಯತೆ, ಐಕ್ಯಮತ್ಯ, ಅನ್ಯೋನ್ಯತೆ ಇವುಗಳು ಯಾವಾಗಲೂ ಇರುವ ಹಾಗೆ ನೀನು ಸಹಾಯ ಮಾಡು. ನಿನ್ನ ಪರಿಶುದ್ಧ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ನಿನ್ನ ಪವಿತ್ರ ವಾಕ್ಯದ ಸತ್ಯ ಬೋಧನೆಯಲ್ಲಿ ಐಕ್ಯಮತ್ಯವನ್ನು ಹೊಂದಿ ಧೈರ್ಯದಿಂದಲೂ ನಿಷ್ಠೆಯಿಂದಲೂ ಅದಕ್ಕೆ ಸಾಕ್ಷಿ ಕೊಡುವಂತೆ ದಯಮಾಡು. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ದೇಶದಲ್ಲಿರುವ ಎಲ್ಲ ರಾಜ್ಯಗಳನ್ನು ಆಶೀರ್ವದಿಸು. ಅಧಿಕಾರ ವಹಿಸಿಕೊಂಡಿರುವ ಎಲ್ಲರನ್ನ, ಮಂತ್ರಿಮಂಡಲವನ್ನು, ಪ್ರಧಾನಮಂತ್ರಿಯವರನ್ನು ಮತ್ತು ಕೇಂದ್ರದ ಮಂತ್ರಿಮಂಡಲವನ್ನು, ಮುಖ್ಯಮಂತ್ರಿ, ಗವರ್ನರ್ಗಳನ್ನು ಹಾಗೂ ರಾಜ್ಯದ ಮಂತ್ರಿಮಂಡಲವನ್ನು, ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲರನ್ನ ದೇವರೇ ಕನಿಕರಿಸಿ ಧರ್ಮಯುಕ್ತವಾದ ಪ್ರಜಾಪಾಲನೆ ನಾವೆಲ್ಲರೂ ಅನುಭವಿಸುವ ಹಾಗೆ ಅವರಿಗೆ ಸಹಾಯ ಕೊಡು. ನಮ್ಮ ಸಭಾಧ್ಯಕ್ಷರನ್ನು ಕರ್ತನೆ, ನಮ್ಮ ದಕ್ಷಿಣ ಭಾರತ ಸಭೆಯ ಮಹಾಧ್ಯಕ್ಷರನ್ನು ನೀನು ಆಶೀರ್ವದಿಸು. ಮೋಸ್ಟ್ ರೆವರೆಂಡ್ ಧರ್ಮರಾಜ್ ಸಾಲೆಮ್ ಇವರನ್ನು, ದ ರೈಟ್ ರೆವರೆಂಡ್ ರವಿಕುಮಾರ್ ಜೇಮ್ಸ್ ನಿರಂಜನ್ ಎಂಬ ನಮ್ಮ ಬಿಷಪರನ್ನು ಆಶೀರ್ವದಿಸು. ನಿನ್ನ ಜ್ಞಾನ, ನಿನ್ನ ತಿಳುವಳಿಕೆ ಅವರಿಗೆ ಅನುಗ್ರಹಿಸು. ನಿನ್ನ ಪರಿಶುದ್ಧ ಸಂಸ್ಕಾರಗಳನ್ನು ಯಥಾವಿಧಿಯಾಗಿ ನಡೆಸುವಂತೆ ಅವರಿಗೆ ನಿನ್ನ ಆತ್ಮನ ಅಭಿಷೇಕದಲ್ಲಿ ನೀನು ನಡೆಸೆಂದು ಬೇಡಿಕೊಳ್ಳುತ್ತೇವೆ. ನಮ್ಮ ಸುತ್ತಲೂ ಹಬ್ಬಿರುವ ರೋಗಗಳಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇವೆ. ಕೊರೋನಾ ಎಂಬ ಸೋಂಕು ರೋಗ ಮಾತ್ರವಲ್ಲದೆ ತರತರವಾದ ವ್ಯಾಧಿಗಳಿಂದ ನಮ್ಮ ಸಹ ಮಾನವರು ಕರ್ತನೆ ಬಾಧೆ ಪಡುತ್ತಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ. ದೇವರೇ, ಚಿಕಿತ್ಸೆಗೆ ಹಣವಿಲ್ಲದೆ ಎಷ್ಟೋ ಜನ ತಮ್ಮ ರೋಗಗಳನ್ನು ಹೇಳಿಕೊಳ್ಳದೆ ಮನೆಯಲ್ಲೇ ಬಾಧೆಗಳನ್ನು ಅನುಭವಿಸಿ ನುಂಗುತ್ತಿದ್ದಾರೆ. ಸ್ವಾಮಿ, ನಿನ್ನ ಕೃಪೆ ನಮ್ಮ ಮೇಲಿರಲಿ, ನಮ್ಮ ದೇಶದ ಮೇಲಿರಲಿ, ನಮ್ಮ ಪ್ರಪಂಚದ ಮೇಲಿರಲಿ, ನಮ್ಮ ರಾಜ್ಯದ ಮೇಲಿರಲಿ, ನಮ್ಮ ಊರಿನ ಮೇಲಿರಲಿ, ನಮ್ಮ ಮನೆಯ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ. ಸ್ವಾಮಿ, ಎಲ್ಲ ರೋಗಗಳಿಗೆ ನಿನ್ನಲ್ಲಿಯೇ ನಮಗೆ ಆರೋಗ್ಯ ಸಿಗುತ್ತದೆ ಎಂದು ಬಲ್ಲೆವು ಕರ್ತ. ಯಾರೆಲ್ಲ ಬಾಧೆ ಪಡುತ್ತಿದ್ದಾರೋ ಅವರನ್ನು ಸ್ವಸ್ಥಪಡಿಸು. ಬಡತನದಲ್ಲಿರುವವರು, ಉದ್ಯೋಗ ಕಳೆದುಕೊಂಡವರು, ಇಂದಿನ ಪರಿಸ್ಥಿತಿಯಲ್ಲಿ ಸ್ವಾಮಿ ಅನೇಕ ರೀತಿಯಿಂದ ಕಷ್ಟಕ್ಕೆ ಗುರಿಯಾದ ನಮ್ಮೆಲ್ಲರ ಕುಟುಂಬಗಳನ್ನು, ವಿಶೇಷವಾಗಿ ನಮ್ಮ ಸಂತ ಥಾಮಸ್ ದೇವಾಲಯದ ಎಲ್ಲ ಕುಟುಂಬಗಳನ್ನು ನೆನಪು ಮಾಡಿಕೊಂಡು ಅವರ ಬಡತನದಲ್ಲಿ ಉದ್ಯೋಗರಹಿತವಾದ, ಆದಾಯವಿಲ್ಲದೆ ಇರುವಂಥ ಅವರ ಸ್ಥಿತಿಯಲ್ಲಿ ಅವರಿಗೆ ಯಾವ ಕೊರತೆ ಆಗದ ಹಾಗೆ ಯೇಸುವೆ ನೀನು ಸಹಾಯ ಮಾಡಿ ಮುನ್ನಡೆಸಿ ನಾವು ಬೇಡಿಕೊಳ್ಳುತ್ತೇವೆ. ದೇವರೇ, ಈ ಆಯುಷ್ಕಾಲ ಕ್ಷಣಿಕವಾದದ್ದೆಂದು ನಾವು ಎಣಿಸಿ ನೀನು ಇದೀಗ ನಿನ್ನ ವಾಕ್ಯದಲ್ಲಿ ಬೋಧಿಸಿರುವ ಪ್ರಕಾರ ನಾವು ನಿನ್ನನ್ನು ನಮ್ಮ ಹೃದಯದ ಯಜಮಾನನಾಗಿ, ದೇವರನ್ನಾಗಿ ಸ್ವೀಕರಿಸಿ ಪ್ರಥಮ ಸ್ಥಾನ ನಿನಗೆ, ನಿನ್ನ ಸೇವೆಗೆ ಕೊಟ್ಟು ಮಹಿಮೆ ಪಡಿಸುವ ಹಾಗೆ ನೀನು ಕೃಪೆ ಮಾಡು. ನಿನ್ನ ನಾಮದಲ್ಲಿ ಸ್ವಾಮಿ ಇನ್ನೂ ಅನೇಕರು ನನ್ನ ಸೇವಕರುಗಳ ಕರ್ತನೆ ನಮ್ಮ ನಗಲಿ ಹೋಗಿದ್ದಾರೆ. ನಿನ್ನ ನಿತ್ಯ ಜೀವದಲ್ಲಿ ಅವರು ಬಾಧ್ಯರಾಗುತ್ತಾರೆ ಎಂಬುದಾಗಿ ನಂಬಿ ಅವರ ಆತ್ಮಗಳನ್ನು ನಿನ್ನ ಕರೆಗೆ ಒಪ್ಪಿಸಿಕೊಟ್ಟಿರುವಾಗ ನೀನೇ ಕರ್ತನೆ ಆಶೀರ್ವದಿಸು. ಅವರ ಹಾಗೆ ಅವರು ಬಿಟ್ಟು ಹೋಗಿರುವ ಒಳ್ಳೆಯ ಮಾರ್ಗಗಳಲ್ಲಿ ನಾವು ನಡೆಯುವಂತೆ ನಮಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ಸಮಯ ಮೌನವಾಗಿದ್ದು ನಮ್ಮ ಪ್ರಿಯರನ್ನು, ನಮ್ಮ ಹೃದಯದ ಭಾರಗಳನ್ನು ದೇವರ ಮುಂದೆ ಪ್ರಾರ್ಥನೆಯ ಮೂಲಕ ಸಮರ್ಪಿಸೋಣ.
ಸರ್ವಶಕ್ತನಾದ ನಿತ್ಯ ದೇವರೇ, ಇಡೀ ಕ್ರೈಸ್ತ ಸಭೆಯು ನಿನ್ನ ಆತ್ಮನಿಂದ ನಡೆಸಿಕೊಂಡು ಪ್ರತಿಷ್ಠಿತವಾಗುವುದು. ನಿನ್ನ ಸಭೆಯಲ್ಲಿರುವ ನಾನಾರ್ಥದ ಮನುಷ್ಯನಿಗೋಸ್ಕರ ನಾವು ನಿನ್ನ ಸನ್ನಿಧಿಯಲ್ಲಿ ಮಾಡುವ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು ಲಾಲಿಸಿ, ಅದರಲ್ಲಿ ಪ್ರತಿಯೊಬ್ಬ ಸದಸ್ಯನು ತನ್ನ ವೃತ್ತಿಯಲ್ಲಿಯೂ ಸೇವಾ ವರ್ಗದಲ್ಲಿಯೂ ನಿನಗೆ ಯಥಾರ್ಥ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ ಸೇವೆ ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಸಭಾ ಪ್ರಕಟಣೆಗಳನ್ನು ನಾವೀಗ ಆಲಿಸೋಣ. ಸಭಾ ಪ್ರಕಟಣೆಗಳು. ಈ ವಾರ ಸಭೆಯವರಿಗೆ ತಿಳಿಸಬೇಕಾದ ಸಭಾ ವಿಷಯಗಳು. ರಾಜ್ಯ ಸರ್ಕಾರದ ಕೋವಿಡ್-19 ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದ್ದು, ಅದರನ್ವಯ ಸೆಪ್ಟೆಂಬರ್ 20ರವರೆಗೆ ದೇವಾಲಯದಲ್ಲಿ ಬೆಳಗಿನ ಆರಾಧನೆ ಹಾಗೂ ಸಂಜೆಯ ಆರಾಧನೆ ಹೊರತುಪಡಿಸಿ ಉಳಿದಂತೆ ಎಲ್ಲ ರೀತಿಯ ಆತ್ಮಿಕ ಚಟುವಟಿಕೆಗಳು ಇರುವುದಿಲ್ಲ. ಸರ್ಕಾರದ ಹೊಸ ಮಾರ್ಗಸೂಚಿಯು ಪ್ರಕಟವಾಗಿದ್ದು, ಅದರಂತೆ ಧಾರ್ಮಿಕ ಕಾರ್ಯಗಳಿಗೆ ಸೆಪ್ಟೆಂಬರ್ 21ರಿಂದ ಜಾರಿಗೆ ಬರುವಂತೆ 100 ಜನರಿಗೆ ಅವಕಾಶ ಕಲ್ಪಿಸಲಾಗಿದೆ. ಶವ ಸಂಸ್ಕಾರಕ್ಕೆ 20 ಜನರು ಮೀರದಂತೆ ಮತ್ತು ವಿವಾಹ ಕಾರ್ಯಗಳಿಗೆ ಸೇರಿದಂತೆ ಧಾರ್ಮಿಕ ಸಭೆ ಸಮಾರಂಭಗಳಿಗೆ 100 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಈ ಬಗ್ಗೆ ಸಭೆಯವರು ಗಮನ ಹರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಳಿದಂತೆ ಹಿಂದಿನ ಎಲ್ಲ ಮಾರ್ಗಸೂಚಿಗಳು ಅನ್ವಯವಾಗಲಿದೆ. ಸಭೆಯವರಿಗೆ ತಿಳಿಸಬೇಕಾದ ತುರ್ತು ವಿಷಯಗಳೇನಾದರೂ ಇದ್ದ ಪಕ್ಷದಲ್ಲಿ ಏನವರು ತಮ್ಮ ವಾಟ್ಸಪ್ ಮೆಸೇಜ್ನಲ್ಲಿ ತಿಳಿಸಲಿದ್ದಾರೆ. ಈ ದಿನ ಸಂಜೆ 6 ಗಂಟೆಗೆ ನಮ್ಮ ಸಭೆಯ ಹಿರಿಯರಿಗಾಗಿ ಕರ್ತನ ಭೋಜನ ಸಂಸ್ಕಾರದ ವಿಶೇಷ ಆರಾಧನೆ ಇರುತ್ತದೆ. ಇದರ ಆತ್ಮಿಕ ಉಪಯೋಗವನ್ನು ಸಭೆಯ ಹಿರಿಯರು ಪಡೆದುಕೊಳ್ಳುವ ಮೂಲಕ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಳೆದ ವಾರ ದೇವಾಲಯದಲ್ಲಿ ಸಂಗ್ರಹವಾದ ಕಾಣಿಕೆಯ ವಿವರಗಳು: ಆರಾಧನೆಯ ಕಾಣಿಕೆ 9,180 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆ 1,000 ರೂಪಾಯಿಗಳು, ಜನನ ದಿನದ ಕಾಣಿಕೆ 200 ರೂಪಾಯಿಗಳು, ದೇವಾಲಯದ ನಿರ್ವಹಣಾ ಕಾಣಿಕೆ 4,900 ರೂಪಾಯಿಗಳು, ಬಡವರ ನಿಧಿಗೆ ಬಂದ ಕಾಣಿಕೆ 1,850 ರೂಪಾಯಿಗಳು, ಮಕ್ಕಳ ವಿದ್ಯಾನಿಧಿಗೆ ಬಂದ ಕಾಣಿಕೆ 650 ರೂಪಾಯಿಗಳು, ವೈದ್ಯಕೀಯ ನಿಧಿಗೆ ಬಂದ ಕಾಣಿಕೆ 600 ರೂಪಾಯಿಗಳು. ಹೀಗೆ ಕೂಡಿಕೆಯಾದ ಒಟ್ಟು ಕಾಣಿಕೆ 18,380 ರೂಪಾಯಿಗಳು. ಸಭೆಯ ಹಿರಿಯರಿಗಾಗಿ ನಡೆದ ಸಂಜೆಯ ಆರಾಧನೆಯ ಕಾಣಿಕೆಯ ವಿವರಗಳು: ಆರಾಧನೆಯ ಕಾಣಿಕೆ 2,220 ರೂಪಾಯಿಗಳು, ಜನನ ದಿನದ ಕಾಣಿಕೆ 300 ರೂಪಾಯಿಗಳು, ಮಕ್ಕಳ ವಿದ್ಯಾನಿಧಿಗೆ ಬಂದ ಕಾಣಿಕೆ 1,600 ರೂಪಾಯಿಗಳು. ಹೀಗೆ ಕೂಡಿಕೆಯಾದ ಒಟ್ಟು ಕಾಣಿಕೆ 4,120 ರೂಪಾಯಿಗಳು. ಕಳೆದ ವಾರ ವಿಶೇಷ ಕಾಣಿಕೆ ನೀಡಿದವರು ಸಾರಮ್ಮ ಅಬ್ರಹಾಂ ರವರು ದಿವಂಗತ ಗ್ರೇಸ್ ಮಮತಾರವರ ಜ್ಞಾಪಕಾರ್ಥ ಕೃತಜ್ಞತಾ ಕಾಣಿಕೆಯಾಗಿ 1,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಹೆಸರಿಲ್ಲದ ಒಂದು ಲಕೋಟೆಯಿಂದ ಮಕ್ಕಳ ವಿದ್ಯಾನಿಧಿಗೆ 1,600 ರೂಪಾಯಿಗಳು ಬಂದಿರುತ್ತದೆ. ಸಹೋದರರೊಬ್ಬರು ಕೃತಜ್ಞತಾ ಕಾಣಿಕೆಯಾಗಿ 500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಪ್ರಸಾದ್ ಆರ್ಕೆಯವರು ದೇವಾಲಯದ ನಿರ್ವಹಣಾ ನಿಧಿಗೆ 2,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಬಿ ಯೇಸುದಾಸರವರು ಮಕ್ಕಳ ವಿದ್ಯಾನಿಧಿಗೆ 2,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅನಿಲ್ ಕುಮಾರ್ ದಶಮಾಂಶ ಕಾಣಿಕೆಯಾಗಿ 500 ರೂಪಾಯಿಗಳನ್ನು ಹಾಗೂ ಜಾನ್ ಆನಂದ್ರವರು ದಶಮಾಂಶ ಕಾಣಿಕೆಯಾಗಿ 500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಹೀಗೆ ವಿಶೇಷ ಕಾಣಿಕೆ ನೀಡಿದವರಿಗೆ ಧನ್ಯವಾದಗಳು. ದೇವರ ಕೃಪೆಯಿಂದ ಈ ವಾರ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳಲಿರುವವರು 6/9/20ರಂದು ಎಸ್ ರೀಟಾ, ಜಸ್ಟಿನ್ ಮೆಕ್ಮೋಹನ್, ಶ್ವೇತಾ, ನಿಶ್ಚಿತ ಗ್ರೇಸ್. 7/9/20ರಂದು ಹನೋಕ್ ಯೇಸುದಾಸ್, 8/9/20ರಂದು ಗಾಡ್ವಿನ್ ವಿನೋದ್, ರೂಪಿಕಾ, ವಿಜಯಕುಮಾರ್, ಶ್ರುತಿ, ಮೋನಿಕಾ. 9/9/20ರಂದು ಪದ್ಮರಾಜ್, ನೈನಾ ಜಾಯ್ಸ್, ರಿಯಾ ಅಬಿಗೆಲ್ ಬೆನಿಟ್, ರವಿ ಕಿರಣ್. 10/9/20ರಂದು ವಯಲೆಟ್ ಪುಷ್ಪಮಂಜರಿ, ಅನಿಕ್ ಕರ್ಕಡ,
ಲೀಲ್ ಅವಿಲಿಯನ್, 11/9/20 ಫ್ಯಾನ್ಸಿ, ಪ್ರಭಾಕರ್ ಸಾಲಮನ್, ಶೀಬಾ, ಮರಿಯಾ ದಾಸ್, ಸಿಫ್ರಾ ಬೆಸ್ಸಿ, 12/9/20 ಎನೋಶ್ ಪಾಲಣ್ಣ. ದೇವರ ಕೃಪೆಯಿಂದ ಈ ವಾರ ತಮ್ಮ ವಿವಾಹ ದಿನವನ್ನು ಆಚರಿಸಿಕೊಳ್ಳಲಿರುವವರು 7/9/20 ಅರುಣ್ ಕುಮಾರ್ ಮತ್ತು ಜಾನ್ಸಿ, 9/9/20 ಜೋಸ್ ವರ್ಗೀಸ್ ಮತ್ತು ಎಡ್ಲಿನ್ ಆ್ಯನ್, ಮೋಹನ್ ದಾಸ್ ಮತ್ತು ದಯಾಳು, 10/9/20 ವಿಕ್ಟರ್ ಜ್ಞಾನಸುಂದರ್ ಮತ್ತು ಪುಷ್ಪ, 11/9/20 ಆರ್ವಿನ್ ಮೆಂಡನ್ ಮತ್ತು ಅಪ್ಸರ. ಈ ವಾರ ತಮ್ಮ ಜನ್ಮದಿನ ಮತ್ತು ವಿವಾಹ ದಿನಗಳನ್ನು ಆಚರಿಸಿಕೊಳ್ಳಲಿರುವ ಇವರೆಲ್ಲರಿಗೂ ದೇವರ ಕರುಣೆ, ದಯೆ ಮತ್ತು ಕೃಪೆ ಇರಲೆಂದು ಶುಭ ಹಾರೈಸುತ್ತೇನೆ. ಸಮುದಾಯ ಭವನದ ಪ್ರಕಟಣೆ. ಸಂತ ಥಾಮಸ್ ಸಮುದಾಯ ಭವನದಲ್ಲಿ ಕಳೆದ ವಾರ ಅರ್ಧ ದಿನದ ಒಂದು ಕಾರ್ಯಕ್ರಮ ನಡೆದಿರುತ್ತದೆ. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಜಾನ್ ಆನಂದ್ರವರ ಮಗನಾದ ರಾಬಿನ್ಸನ್ ಜೆ ಎಂಬಾತನಿಗೂ, ಭದ್ರಾವತಿಯ CSI ತೆಲುಗು ಜುಬ್ಲಿ ಚರ್ಚ್ ಸದಸ್ಯರಾದ ನೂತಲಪಾಟಿ ರಾಜಶೇಖರ್ ಅವರ ಮಗಳಾದ ಸರಳಾ ಆರ್ ಎಂಬಾಕಿಗೂ ಪರಿಶುದ್ಧ ವಿವಾಹವು ನಡೆಯುವುದೆಂದು ಪ್ರಕಟಿಸುತ್ತೇನೆ. ಇದು ಮೊದಲನೆಯ ಪ್ರಕಟಣೆಯಾಗಿರುತ್ತದೆ. ಇವರುಗಳು ಮದುವೆಯಾಗಬಾರದು ಎಂಬುದಕ್ಕೆ ನಿಮ್ಮಲ್ಲಿ ಯಾರಿಗಾದರೂ ನ್ಯಾಯಸಮ್ಮತವಾದ ಕಾರಣಗಳೇನಾದರೂ ತಿಳಿದಿದ್ದ ಪಕ್ಷದಲ್ಲಿ ಅಂತಹವರು ತಕ್ಕ ಸಮಯದಲ್ಲಿ ಸಭಾಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ತದನಂತರ ಯಾರೂ ಕೂಡ ಇದಕ್ಕೆ ಅಡ್ಡಿಪಡಿಸಬಾರದು. ಮದುವೆಯ ಮೂಲಕ ಒಂದಾಗುವುದಕ್ಕೆ ನಿಶ್ಚಯಿಸಿಕೊಂಡ ಈ ಯೌವನಸ್ಥ ಮಕ್ಕಳಿಗೆ ದೇವರ ಕೃಪಾಶೀರ್ವಾದಗಳು ದೊರೆಯಲೆಂದು ಪ್ರಾರ್ಥಿಸುತ್ತೇನೆ. ಭಕ್ತಿ ಸಂಜೀವನ ಕೂಟಗಳು. ನಮ್ಮ ದೇವಾಲಯದ 124ನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತವಾಗಿ ದಿನಾಂಕ 30/9/20, 1/10/20 ಹಾಗೂ 2/10/20 ಅಂದರೆ ಬುಧವಾರ, ಗುರುವಾರ ಮತ್ತು ಶುಕ್ರವಾರಗಳಂದು 3 ದಿನಗಳ ಕಾಲ ದೇವಾಲಯದಲ್ಲಿ ಸಂಜೆ 6 ಗಂಟೆಗೆ ಈ ಕೂಟಗಳು ನಡೆಯಲಿವೆ. ಮುಖ್ಯ ಸಂದೇಶಕರಾಗಿ ನೂರುದ್ದೀನ್ ಮುಲ್ಲಾರ್ ಅವರು ಆಗಮಿಸಲಿದ್ದಾರೆ. ಸಭೆಯವರು ಈ ಕೂಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕೂಟವನ್ನು ಯಶಸ್ವಿಗೊಳಿಸಲು ತಮ್ಮನ್ನು ಕೋರುತ್ತೇನೆ. ಸಭಾಪಾಲನಾ ಸಮಿತಿಯ ಚುನಾವಣೆ. ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ತ್ರೈವಾರ್ಷಿಕ ಚುನಾವಣೆ 2020-23 ಚುನಾವಣೆ ನಡೆಯುವ ದಿನಾಂಕ 18/10/2020 ಭಾನುವಾರ. ಮತದಾರ ಪಟ್ಟಿಗೆ ಹೆಸರು ಸೇರಿಸಲು ಆಗಸ್ಟ್ ತಿಂಗಳವರೆಗೆ ಸಭಾಪತಿಗೆ ಪಾವತಿಸಿರಬೇಕು. ಫಸ್ಟ್ ವೋಟರ್ಸ್ ಲಿಸ್ಟ್ನಲ್ಲಿ ಹೆಸರು ನೋಂದಾಯಿಸಲು ದಿನಾಂಕವನ್ನು ನೆನಪಿಟ್ಟುಕೊಳ್ಳಿ. 3/10/20 ಸಂಜೆ 6 ಗಂಟೆಯೊಳಗೆ ಸಭಾವಂತಿಕೆಯನ್ನು ಅಪ್ಡೇಟ್ ಮಾಡಿರಬೇಕು. 2ನೇ ವೋಟರ್ ಲಿಸ್ಟ್ನಲ್ಲಿ ಹೆಸರು ನೋಂದಾಯಿಸಲು 9/10/20 ಶುಕ್ರವಾರ ಸಂಜೆ 6 ಗಂಟೆಯೊಳಗೆ ಸಭಾವಂತಿಗೆ ಪಾವತಿಸಿರಬೇಕು. ಇದು ಸಭೆಯವರ ವಿಶೇಷ ಗಮನಕ್ಕೆ. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಪ್ರಕಟಣೆ. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ತನ್ನ ವಿಸ್ತರಿತ ದೈವಶಾಸ್ತ್ರ ಅಧ್ಯಯನ ವಿಭಾಗದ ಮೂಲಕ ಸರ್ವಸಭಾಸದರ ಪ್ರಯೋಜನಾರ್ಥವಾಗಿ ಸರ್ಟಿಫಿಕೇಟ್ ಇನ್ ಥಿಯಾಲಜಿ ಮತ್ತು ಡಿಪ್ಲೊಮಾ ಇನ್ ಕ್ರಿಶ್ಚಿಯನ್ ಸ್ಟಡೀಸ್ ಎಂಬ 2 ಅಂಚೆ ತೆರಪಿನ ದೈವಶಾಸ್ತ್ರ ಅಧ್ಯಯನದ ಕೋರ್ಸ್ಗಳನ್ನು ಕನ್ನಡ ಮಾಧ್ಯಮದಲ್ಲಿ ನೀಡಲಿದೆ. ಕ್ರೈಸ್ತ ಸಭಾಸದರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ವಿಶ್ಲೇಷಿಸುವುದಕ್ಕೂ ಸಭೆಯೊಳಗಣ ಸೇವೆಗಳಲ್ಲಿ ಕ್ರಿಯಾಶೀಲರಾಗಿರುವುದಕ್ಕೂ ಹುರಿದುಂಬಿಸುವುದು ಮತ್ತು ಸರ್ವ ದೇವಜನರು ತಮ್ಮ ಉದ್ಯೋಗ ಕಾರ್ಯಕಲಾಪಗಳಲ್ಲಿ ಪರಿಣಾಮಕಾರಿಯಾದ ಸಾಕ್ಷಿ ನೀಡುವಂತೆ ಪ್ರೇರಣೆ ನೀಡುವುದು ಈ ಕೋರ್ಸ್ಗಳ ಉದ್ದೇಶವಾಗಿರುತ್ತದೆ. ದೈವಶಾಸ್ತ್ರದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅಂದರೆ ಸರ್ಟಿಫಿಕೇಟ್ ಇನ್ ಥಿಯಾಲಜಿ ಅವಧಿ 2 ವರ್ಷಗಳು, ಅರ್ಹತೆ SLC ಪಾಸಾಗಿರಬೇಕು ಹಾಗೂ 25 ವರ್ಷಗಳಿಗಿಂತ ಮೇಲಿನವರಾಗಿರಬೇಕು. ಕ್ರೈಸ್ತ ಶಿಕ್ಷಣದಲ್ಲಿ ಡಿಪ್ಲೊಮಾ ಇನ್ ಕ್ರಿಶ್ಚಿಯನ್ ಸ್ಟಡೀಸ್ ಅವಧಿ 2 ವರ್ಷಗಳು, ಅರ್ಹತೆ 10+2 ಅಥವಾ PUC ಪಾಸಾಗಿರಬೇಕು. ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ತಾರೀಕು 10/10/2020. ಈ ಮೇಲಿನ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡಲು ಇಚ್ಛಿಸುವವರು CTH ಮತ್ತು DIP CS ಕೋರ್ಸ್ನ ಅರ್ಜಿ ಫಾರ್ಮ್ಗಳಿಗಾಗಿ ₹150 ಡೀನ್ ವಿಸ್ತರಿತ ದೈವಶಾಸ್ತ್ರದ ವಿಭಾಗ, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್, ಬಲ್ಮಠ, ಮಂಗಳೂರು ಇವರನ್ನು ಸಂಪರ್ಕಿಸಬಹುದು.
ನೀವು ಮತ್ತೊಮ್ಮೆ ಬೇಕಾದರೆ ಇದನ್ನು ನೋಟಿಸ್ ಬೋರ್ಡ್ನಲ್ಲಿ ಕೂಡ ನೋಡಬಹುದಾಗಿರುತ್ತದೆ. ಇದು BC ಅವರ ಆದೇಶದ ಮೇರೆಗೆ ಪ್ರಕಟಣೆ. ಸಭಾವಂತಿಗೆ ಹಾಗೂ ಕ್ರೆಡಿಟ್ ಕಾರ್ಡ್ ಬಗ್ಗೆ ಸ್ಪಷ್ಟನೆ. ನಾವು ಈಗಾಗಲೇ ಹಲವು ಬಾರಿ ಪ್ರಕಟಿಸಿದಂತೆ ಸಭಾವಂತಿಗೆಯನ್ನು ಕ್ರೆಡಿಟ್ ಕಾರ್ಡ್ನಲ್ಲಿ ನಮೂದಿಸಿ ಹಿಂತಿರುಗಿಸಲು ತಿಳಿಸಿದ್ದೆವು. ಕ್ರೆಡಿಟ್ ಕಾರ್ಡ್ನಲ್ಲಿ ದಾಖಲಿಸುವ ಮಾಸಿಕ ಸಭಾವಂತಿಕೆಯ ಮೊತ್ತವು ದಿನಾಂಕ ನೆನಪಿಟ್ಕೊಳ್ಳಿ 1/1/2020 ಜಾರಿಗೆ ಬರಲಿದೆ. 1/1/2020 ನಮ್ಮ ಸಭಾವಂತಿಕೆ ಕ್ರೆಡಿಟ್ ಕಾರ್ಡನ್ನು ಜಾರಿಗೊಳಿಸಲಾಗುವುದು. ಈ ಬಗ್ಗೆ ಯಾರಲ್ಲಾದರೂ ಗೊಂದಲಗಳಿದ್ದರೆ ಈ ಪ್ರಕಟಣೆಯಿಂದ ಅದು ಬಗೆಹರಿದಿದೆ ಎಂದು ಭಾವಿಸುತ್ತೇನೆ. ಮಾಸಿಕ ಸಭಾವಂತಿಗೆ ಪಾವತಿಸುವ ಕೆಲವರ ಹೆಸರುಗಳು ನಮ್ಮ ದೇವಾಲಯದ ಅಧಿಕೃತ ದಾಖಲೆಗಳಾದ ದೃಢೀಕರಣ ಪುಸ್ತಕ ಹಾಗೂ ಜನನ ದಿನದ ಪುಸ್ತಕಗಳಲ್ಲಿ ಇರುವುದಿಲ್ಲ. ಇದರಿಂದಾಗಿ ಕೆಲವು ಕ್ರೈಸ್ತೀಯ ಸಂಸ್ಕಾರಗಳಿಗೆ ಅಡಚಣೆಯುಂಟಾಗುತ್ತಿದೆ. ಇದು ಸಭೆಯವರಲ್ಲಿ ಗೊಂದಲಕ್ಕೂ ಕಾರಣವಾಗುತ್ತಿರುವುದರಿಂದ ಅಂಥವರು ತಮ್ಮಲ್ಲಿರುವ ಅಧಿಕೃತ ದಾಖಲೆಗಳನ್ನು ಸಭಾಪಾಲಕರಿಗೆ ಕ್ರೆಡಿಟ್ ಕಾರ್ಡ್ನ ಜೊತೆಗೆ ನೀಡುವ ಮೂಲಕ ಸಹಕರಿಸಲು ವಿನಂತಿಸುತ್ತೇನೆ. ಅಲ್ಲದೆ ಈಗಾಗಲೇ ಕ್ರೆಡಿಟ್ ಕಾರ್ಡ್ ನೀಡಿರುವವರು ಕುಟುಂಬದ ಮುಖ್ಯಸ್ಥರ ತಂದೆಯ ಹೆಸರನ್ನು ಕೂಡ ನೀಡುವುದು ಅಲ್ಲದೆ ನೀಡಲಿರುವವರು ತಮ್ಮ ಮುಖ್ಯಸ್ಥರ ತಂದೆಯ ಹೆಸರನ್ನು ಕೂಡ ನೀಡುವ ಮೂಲಕ ಸಾಫ್ಟ್ವೇರ್ ಅಪ್ಲೋಡ್ಗೆ ಸಹಕರಿಸಿ ಕೋರುತ್ತೇನೆ. ಸಭಾವಂತಿಕೆಯನ್ನು ವಾರದ ದಿನಗಳಲ್ಲಿಯೂ ಸಭಾಪಾಲಕರಲ್ಲಿ ನೀಡಬಹುದಾಗಿರುತ್ತದೆ. ಅಲ್ಲದೆ ಆರಾಧನೆ ತರುವಾಯ ಸಭಾವಂತಿಗೆ ಮತ್ತು ಸುಗ್ಗಿ ಹಬ್ಬದ ಬಾಕಿ ಪಾವತಿಸುವವರು ಕಂಪ್ಯೂಟರ್ ರೂಮ್ನಲ್ಲಿ ಸಂಧ್ಯಾ ಸಾಲಮನ್ ಮತ್ತು ವರದರಾಜರಲ್ಲಿ ನೀಡಬಹುದಾಗಿರುತ್ತದೆ. ಸಭಾವಂತಿಗೆಯ ರಿಜಿಸ್ಟರ್ ಅನ್ನು ಲಾಕ್ಡೌನ್ ಸಮಯದಲ್ಲಿ ಅಚ್ಚುಕಟ್ಟಾಗಿ ಬರೆದು ಅದರಲ್ಲಿ 3 ವರ್ಷಗಳ ಪಾವತಿ ಮತ್ತು ಬಾಕಿಯನ್ನು ದಾಖಲಿಸಿಕೊಡುವ ಮೂಲಕ ಸಭಾಪಾಲನಾ ಸಮಿತಿಯೊಂದಿಗೆ ಸಹಕರಿಸಿದ ಶ್ರೀಯುತ ಡಿ ಜೈಪಾಲ್ ಮತ್ತು ಇಮ್ಯಾನ್ಯುಯಲ್ ಸುದರ್ಶನ್ ರವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರಿಗೆ ಸಭಾಪಾಲನಾ ಸಮಿತಿಯ ಪರವಾಗಿ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗಲೂ ಕೂಡ ಅವರು ಈ ಕಾರ್ಯವನ್ನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಾರೆ. ಸುದೀಪ್ ಮನೋಹರ್ ಅವರು ಸಭಾವಂತಿಗೆ ವಿವರಗಳನ್ನು ಹಾಗೂ ಸಭಾ ಸದಸ್ಯರ ಹೆಸರು ಹಾಗೂ ಉಳಿದ ವಿವರಗಳನ್ನು ಕಂಪ್ಯೂಟರ್ಗೆ ಫೀಡ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲದೆ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳನ್ನು ಕೂಡ ಕಂಪ್ಯೂಟರ್ನಲ್ಲಿ ಫೀಡ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸಭಾಪಾಲನಾ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸಂತ ಥಾಮಸ್ ಸಮುದಾಯ ಭವನದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಪ್ರಕಟಿಸಲಾಗಿತ್ತು. ಅದರಂತೆ ಡೈನಿಂಗ್ ಹಾಲ್ಗೆ ಹೊಂದಿಕೊಂಡಂತೆ ವಿಸ್ತೀರ್ಣ ಕಾರ್ಯವಾದ 2500 ಸ್ಕ್ವೇರ್ ಫೀಟ್ನ ಶೀಟ್ ಶೆಲ್ಟರ್ ಅನ್ನು ಅಳವಡಿಸಲಾಗಿದೆ. ಹಾಗೂ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಬ್ರೈಡ್ ರೂಮ್ ಅಥವಾ ವಧುವಿನ ಕೊಠಡಿಯ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ನಮ್ಮ ಸಭೆಯಲ್ಲಿ ಶಿಕ್ಷಕರ ಭಾನುವಾರವನ್ನು ದಿನಾಂಕ 13/9/20 ನಡೆಸಲಾಗುವುದು. ಅದರ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಆರಾಧನೆ ತರುವಾಯ ಕರೆಯಲಾಗಿದೆ. ಅದರಲ್ಲಿ ಹಾಲಿ ಮತ್ತು ನಿವೃತ್ತ ಹಾಗೂ ಸಂಡೇ ಸ್ಕೂಲ್ ಟೀಚರ್ಸ್ ಭಾಗವಹಿಸಲು ವಿನಂತಿಸುತ್ತೇನೆ. ನಮ್ಮ ಸಭೆಯ ಸದಸ್ಯರೆಲ್ಲರಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ನಾನು ಶಿಕ್ಷಕರ ದಿನಾಚರಣೆಯ ಪರವಾಗಿ ಶುಭ ಕೋರುತ್ತೇನೆ. ಅಯ್ಯನವರು ಈಗಾಗಲೇ ವಾಯ್ಸ್ ಮೆಸೇಜ್ನಲ್ಲಿ ತಿಳಿಸಿದ ಹಾಗೆ SLC PUCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸಭಾಪಾಲನಾ ಸಮಿತಿಯ ವತಿಯಿಂದ ಪ್ರೋತ್ಸಾಹ ಬಹುಮಾನ ನೀಡಲಾಗುವುದು. ಉನ್ನತ ಶ್ರೇಣಿಯಲ್ಲಿ ಪಾಸಾದ ನಮ್ಮ ಸಭೆಯ ಮಕ್ಕಳ ಆಯ್ಕೆಗೆ ಅನುಕೂಲವಾಗುವಂತೆ ತಮ್ಮ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಪ್ರತಿ ನೀಡುವ ಮೂಲಕ ಸಹಕರಿಸಲು ಮತ್ತೊಮ್ಮೆ ವಿನಂತಿಸುತ್ತೇನೆ. ಇದು ಕಡೆಯ ಪ್ರಕಟಣೆಯಾಗಿರುತ್ತದೆ. ಮತ್ತೆ ಯಾರು ಕೊಡದೆ ಹೋದರೆ ಏನು ಕೊಟ್ಟಿದ್ದಾರೆ ಅವರಷ್ಟೇ ಜನರಿಗೆ ಬಹುಮಾನ ಕೊಡಲಾಗುವುದು. ವಿಷಾದದ ಸಂಗತಿ, ನಮ್ಮ ಸಭೆಯ ಸದಸ್ಯರಾಗಿದ್ದ ಸುಧಾಕರ್ ಐಮನ್ ರವರು ದಿನಾಂಕ 3/9/20 ಕರ್ತನಲ್ಲಿ ನಿದ್ರೆ ಹೋಗಿರುತ್ತಾರೆ ಎಂದು ತಿಳಿಸಲು ವಿಷಾದಿಸುತ್ತೇನೆ. ಮೃತರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲೆಂದು ಹಾಗೂ ಅವರ ಕುಟುಂಬಕ್ಕೆ ಅಗಲಿಕೆ ನೋವನ್ನು ಭರಿಸುವ ಶಕ್ತಿಯನ್ನು ನೀಡಲೆಂದು ಪ್ರಾರ್ಥಿಸುತ್ತೇನೆ. ಅಯ್ಯನವರು ಅವರು ಬಿಟ್ಟು ಹೋದ ದುಃಖತಪ್ತ ಕುಟುಂಬಕ್ಕಾಗಿ ಪ್ರಾರ್ಥಿಸಲು ಕೂಡ ಕೋರುತ್ತೇನೆ. ಹಾಗೆ ಅಯ್ಯನವರಲ್ಲಿ ಒಂದು ವಿನಂತಿ, ಈಗಾಗಲೇ ಕೊರೋನಾ ತೀವ್ರತೆ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ. ದಿನ ಇದು ಕೂಡ ಉಲ್ಬಣ ಆಗ್ತಾ ಇದೆ. ನಾವು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ಗಳನ್ನು ಧರಿಸಿಕೊಳ್ಬೇಕು. ಹೆಚ್ಚಿನ ವಿವರಗಳನ್ನು ಅಯ್ಯನವರು ನೀಡಲಿದ್ದಾರೆ. ಎಲ್ಲರೂ ಕೂಡ ಒಂದೆರಡು ಸಂಗತಿಗಳು ಇದರೊಂದಿಗೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಬೇಕಾಗಿದೆ. ಮೊದಲನೆಯದು, ಆರಾಧನೆಯಲ್ಲಿ ಪಾಲ್ಗೊಳ್ಳುವುದರ ಕುರಿತಾಗಿ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಹಿರಿಯರಿಗೆ ಸಲಹೆ ಕೊಡಲಾಗಿದೆ. ಮನೆಯಲ್ಲಿ ಇದು
ಆರಾಧಿಸುವಲ್ಲಿ ಭಾಗವಹಿಸುವುದಕ್ಕಾಗಿ ಅದಕ್ಕಾಗಿ ನಾವು ಆನ್ಲೈನ್ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ದಯವಿಟ್ಟು ಆದಷ್ಟು ಹಿರಿಯರು ಮನೆಯಲ್ಲಿದ್ದು ದೇವರನ್ನು ಆರಾಧಿಸುವಲ್ಲಿ ನಮಗೆ ಪ್ರೋತ್ಸಾಹ ಅಥವಾ ಸಹಕಾರ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಸಾಯಂಕಾಲದ ಆರಾಧನೆ ಕೂಡ ನಾವು ಏರ್ಪಡಿಸಿದ್ದೇವೆ. ಅದು ವಿಶೇಷವಾಗಿ ನಮ್ಮ ಸಭೆಯ ಹಿರಿಯ ನಾಗರಿಕರಿಗಾಗಿ ಸಾಯಂಕಾಲದ ಆರಾಧನೆಗಳಲ್ಲಿ 6 ಗಂಟೆಗೆ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಆಹ್ವಾನ ಇರುತ್ತದೆ. ಇವತ್ತು ಸಾಯಂಕಾಲವೂ ಕೂಡ ಕರ್ತನ ಭೋಜನದ ಆರಾಧನೆ ನಡೆಸಲ್ಪಡುವುದು. ಹಿರಿಯರು ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮಗೆ ಸಂತೋಷವಿದೆ. ಎರಡನೇದಾಗಿ ನಮ್ಮ ಸಂಡೇ ಸ್ಕೂಲ್ ಕಟ್ಟಡದ ನಿಧಿಗಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಅದಕ್ಕೆ ಬೇಕಾದ ಹಣದ ಸಹಾಯವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಸಂಡೇ ಸ್ಕೂಲ್ನಲ್ಲಿ ಬೆಳೆದವರಿದ್ದೀರಿ. ಆ ಹಾಲ್ನಲ್ಲಿ ನೀವು ಚಿಕ್ಕವರಾಗಿದ್ದಾಗ ಬಹಳಷ್ಟು ದೇವರ ವಾಕ್ಯಗಳನ್ನು ಕಲ್ತಿದ್ದೀರಿ. ಅದನ್ನು ಸಂಡೇ ಸ್ಕೂಲ್ ಎಂಬುದಾಗಿ ನನಗೆ ವೈಯಕ್ತಿಕವಾಗಿ ಕರೀಲಿಕ್ಕೆ ಇಷ್ಟ ಇರುವುದಿಲ್ಲ. ಅದು ಮಕ್ಕಳ ದೇವಾಲಯ ಹಾಗೆ ನಾನು ವ್ಯಾಖ್ಯಾನಿಸ್ತೇನೆ. ಯಾಕಂದರೆ ಅಲ್ಲಿ ಮಕ್ಕಳು ಇದೇ ಆರಾಧನೆಯನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಭಾನುವಾರ ಅವರಿಗೆ ವಿಶೇಷವಾದ ಕ್ಲಾಸ್ಗಳಿರ್ತವೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಾಯವನ್ನು ಕೋರ್ತೇವೆ. ಆ ಕಾಮಗಾರಿ ಪ್ರಗತಿಯಲ್ಲಿದೆ. ಬೇಗನೆ ಮುಗಿಸುವಲ್ಲಿ ನಮಗೆ ಹಣದ ಸಹಾಯ ಮಾಡಬೇಕಾಗಿ ನೀವೆಲ್ಲರೂ ಪ್ರಾರ್ಥಿಸಬೇಕಾಗಿ ಕರ್ತನಲ್ಲಿ ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ನಗಲಿ ಹೋಗಿರುವ ಸುಧಾಕರ ಎಮ್ಮನವರ ಕುಟುಂಬಕ್ಕಾಗಿ ಮಾಡೋಣ. ಕರ್ತನೇ, ಜೀವ ಮರಣಗಳ ಒಡೆಯನಾಗಿರುವ ಆತನೇ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆಂದು ವಾಗ್ದಾನ ಮಾಡಿದ ಯೇಸು ಕರ್ತನೇ, ನಿನ್ನನ್ನು ಕೊಂಡಾಡುತ್ತೇವೆ. ಕಳೆದ ವಾರದಲ್ಲಿ ನಮ್ಮ ಸಭೆಯವರು ಶ್ರೀಯುತ ಸುಧಾಕರ್ ಐಮನಿಯವರು ನಮ್ಮ ನಗಲಿ ಕರ್ತನೇ ನಿನ್ನ ನಿತ್ಯವಾದ ಅನ್ಯೋನ್ಯತೆಗೆ ಸೇರಿಸಲ್ಪಟ್ಟಿದ್ದಾರೆ. ನೀನು ಅವರನ್ನು ಕರೆಯುವಾಗ ಅವರು ನಿನ್ನ ಕರೆಗೆ ಹೋಗ್ಬಿಟ್ಟು ನಮ್ಮೆಲ್ಲರನ್ನ ಅಗಲಿ ನಿನ್ನ ಬಳಿಗೆ ಬಂದಿದ್ದಾರೆ. ದೇವರೇ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಅವರನ್ನು ಅಗಲಿ ಕರ್ತನೆ ಈಗಲೂ ದುಃಖ ಸಾಗರದಲ್ಲಿ ಮುಳುಗಿರುವ ಅವರ ಪತ್ನಿ, ಅವರ ಕುಟುಂಬ ಪರಿವಾರದವರೆಲ್ಲರನ್ನು ಹೆಸರಾಗಿ ಆಶೀರ್ವದಿಸಿ ಅವರೆಲ್ಲರಿಗೂ ಬೇಕಾದ ಆರೋಗ್ಯ, ಕ್ಷೇಮ, ನೆಮ್ಮದಿ ನೀನು ಅನುಗ್ರಹಿಸು. ನಿತ್ಯ ಜೀವದ ನಿರೀಕ್ಷೆಯನ್ನು ನೀನು ನಮ್ಮಲ್ಲಿ ಹುಟ್ಟಿಸಿದ್ದಿ. ನಮಗೂ ಪುನರುತ್ಥಾನವಿದೆ, ಒಬ್ಬರನ್ನೊಬ್ಬರು ನೋಡುವ ಅವಕಾಶ. ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ, ತಂದೆಯಾದ ದೇವರೊಂದಿಗೆ, ಪವಿತ್ರಾತ್ಮನೊಂದಿಗೆ ಸದಾಕಾಲ ಲೀನವಾಗಿ ಜೀವಿಸುವ ಆ ದೊಡ್ಡ ಘಟನೆಯನ್ನು ನೆನೆಸಿಕೊಂಡು ನಮ್ಮನ್ನು ನಾವು ಧೈರ್ಯಪಡಿಸಿಕೊಂಡು ನಿರೀಕ್ಷೆಯಿಂದ ಮುಂದೆ ಸಾಗುವಂತೆ ಈ ಪ್ರೀತಿಯುಳ್ಳ ಕುಟುಂಬದವರಿಗೆ ನಮ್ಮೆಲ್ಲರಿಗೂ ನಿನ್ನ ಆಶೀರ್ವಾದ ದಯಪಾಲಿಸಿ ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ತಂದೆ, ಆಮೆನ್. ಒಂದು ಸಂಕೀರ್ತನೆಯನ್ನು ನಾವು ಹಾಡೋಣ. 172ನೇ ಸಂಕೀರ್ತನೆಯಾಗ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಲಾಗುವುದು. ಆರಾಧನೆಯಿಂದ ತರುವಾಯ ತಾವು ಮನೆಗೆ ನಿರ್ಗಮಿಸುವಾಗ ದೇವಾಲಯದ ಎಲ್ಲ ಬಾಗಿಲುಗಳಲ್ಲಿ ಕಾಣಿಕೆಯ ಪೆಟ್ಟಿಗೆಗಳನ್ನು ನೀಡಲಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಆ ಪೆಟ್ಟಿಗೆಯನ್ನು ಮುಟ್ಟದ ಹಾಗೆ ನಿಮ್ಮ ಕಾಣಿಕೆಗಳನ್ನು ಸಮರ್ಪಿಸಬೇಕಾಗಿ ಕರ್ತನಲ್ಲಿ ಕೇಳಿಕೊಳ್ಳುತ್ತೇನೆ. 172ನೆಯ ಸಂಕೀರ್ತನೆ 2 ಶ್ಲೋಕಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. Amen.
ಉದ್ದೇಶಿಸಿ ಮಾಡಿದ ಎಲ್ಲ ಸೇವೆ ಸಹಾಯವನ್ನು ನೆನಪು ಮಾಡಿಕೊಂಡು ನಿನ್ನ ಆಲಯಕ್ಕೆ ಬರುವಾಗ ಕರ್ತನೆ ನಾವು ನಮ್ಮ ಜವಾಬ್ದಾರಿಕೆಗಳನ್ನು ಸಹ ಅರಿತು ಕಾಣಿಕೆಗಳೊಂದಿಗೆ ಬಂದಿದ್ದೇವೆ. ನಮ್ಮೆಲ್ಲ ಕಾಣಿಕೆಗಳನ್ನು ನಿನಗೆ ಅರ್ಪಿಸ್ತೇವೆ. ಅದನ್ನು ಸ್ವೀಕರಿಸಿ ಪಾವನ ಮಾಡಿ ನಿನ್ನ ಸೇವೆಯಲ್ಲಿ ಅದನ್ನು ನಿಯೋಗಿಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೆ. ದೇವರೇ, ನಮ್ಮ ಎಲ್ಲರ ಕೈಗಳನ್ನು ಆಶೀರ್ವದಿಸು, ನಮ್ಮ ದುಡಿಮೆಗಳನ್ನು ಆಶೀರ್ವದಿಸು, ನಮ್ಮ ಉದ್ಯೋಗಗಳು ವ್ಯವಹಾರಗಳನ್ನು ಆಶೀರ್ವದಿಸು. ಕೈ ಹಾಕಿ ಮಾಡುವ ಎಲ್ಲ ಕೆಲಸಗಳಲ್ಲಿ, ಹಾಕಿಕೊಂಡ ಎಲ್ಲ ಯೋಜನೆಗಳಲ್ಲಿ ನಮಗೆ ಸಫಲತೆಯನ್ನು, ಯಶಸ್ಸನ್ನು ಅನುಗ್ರಹಿಸು. ಆ ಮೂಲಕವಾಗಿ ಕರ್ತನೆ ನಾವು ನಿನ್ನ ಮಕ್ಕಳಾಗಿ ಒಂದು ಉತ್ತಮವಾದ ಜೀವನ ಕುಟುಂಬವಾಗಿ ಮಾಡುವಂತೆಯೂ ನಿನ್ನ ಸೇವೆಯನ್ನು ಸನ್ಮಾನಿಸುವಂತೆಯೂ ಆಶೀರ್ವದಿಸು. ಕಳೆದ ವಾರ ತಮ್ಮ ಜನ್ಮದಿನ, ವಿವಾಹದ ವಾರ್ಷಿಕ ದಿನ ಆಚರಿಸಿಕೊಂಡ ಪ್ರಿಯರೆಲ್ಲರನ್ನ ಆಶೀರ್ವದಿಸು. ಅವರ ನೂತನ ವರ್ಷದಲ್ಲಿ ನೀನು ಅವರೊಂದಿಗಿರು ಕರ್ತ. ಅವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರ ಕನಸುಗಳನ್ನು ನನಸು ಮಾಡಿ ಮಹಿಮೆ ಹೊಂದಬೇಕಾಗಿ ನಾವು ನಿನ್ನನ್ನು ಪ್ರಾರ್ಥಿಸ್ತೇವೆ. ಕರ್ತನೆ, ಕಾಣಿಕೆಗಳನ್ನು ಮಾತ್ರವಲ್ಲ, ನಮ್ಮನ್ನೇ ನಿನಗೆ ಸಮರ್ಪಿಸಿಕೊಂಡಿದ್ದೇವೆ. ನಮ್ಮನ್ನು, ನಮ್ಮ ತನು ಮನ ಧನಗಳನ್ನು ಕರ್ತನೆ ನಿನ್ನ ಸೇವೆಗೆ ಉಪಯೋಗ ಮಾಡಿಕೊಳ್ಳಬೇಕಾಗಿ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಪ್ರಾರ್ಥನೆಯನ್ನು ಒಮ್ಮನಸಾಗಿ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನೀ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಮೊದಲನೆಯ ಅಂತ್ಯ ಆಶೀರ್ವಾದವನ್ನು ಹೊಂದಿ ಆದಮೇಲೆ ಭೋಜನಾರ್ಥಿಗಳು ಅಲ್ಲದವರು ಸಮಾಧಾನದಿಂದ ಮನೆಗಳಿಗೆ ತೆರಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮೆಲ್ಲರನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮೆಲ್ಲರ ಪ್ರಾಣಾತ್ಮ ಶರೀರಗಳು ದೋಷಗಳಲ್ಲಿ ಸಂಪೂರ್ಣವಾಗಿ ಕಾಣಿಸಲ್ಪಡಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ಸದಾಕಾಲವೂ ನಿಮ್ಮೆಲ್ಲರ ಸಂಗಡ ವಾಸವಾಗಿದ್ದು ನಿಮ್ಮನ್ನು ಕಾಪಾಡಲಿ. ಆಮೆನ್.